मदालसां मञ्जुलवाग्विलासां माहेन्द्रनीलद्युतिकोमलाङ्गी माहेन्द्रनीलद्युतिकोमलाङ्गी मातङ्गकन्या मनसा स्मरामि चतुर्भुजे चंद्रकलावतंसे कुचोन्नते कुंकुमराग शोणे चतुर्भुजे चंद्रकलावतंसे कुचोन्नते कुंकुमराग शोणे शुभाशांकुश पुष्पबाणहस्ते नमस्ते जगदेक माता ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ವೃತ್ತಿ ಬಾಂಧವರೇ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಿಜಿಸ್ಟರ್ ಬೆಂಗಳೂರು ತಾಲೂಕಾ ಘಟಕ ಹೊನ್ನಾವರ ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆ ಈ ಸಂಘದ 2026ರಿಂದ 2031ರವರೆಗಿನ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಅಭಿನಂದನಾ ಕಾರ್ಯಕ್ರಮ, ಅದರ ಜೊತೆಗೆ ಪ್ರಥಮ ಸಂಘದ ಸಾಮಾನ್ಯ ಸಭೆಯನ್ನು ಕೂಡ ಇವತ್ತು ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ಇದು ಸ್ವಲ್ಪ ಮೊದಲೇ ಆಗಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಇವತ್ತು ಆಗ್ತಾ ಇದೆ. ಈ ಕಾರ್ಯಕ್ರಮವನ್ನ ಇಲ್ಲಿ ಇವತ್ತು ಸಂಘಟಿಸಿ ನಮ್ಮ ತಾಲೂಕಿನ ಇಲಾಖಾ ಮುಖ್ಯಸ್ಥರನ್ನ ಕರೆದು ಅವರನ್ನು ಗೌರವಿಸುವ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದಂತೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾನ್ಯ ತಹಸೀಲ್ದಾರರು ಆದಂತಹ ಹೊನ್ನಾವರದ ತಹಸೀಲ್ದಾರರಾದಂತಹ ಶ್ರೀ ಪ್ರವೀಣ್ ಎಸ್ ಕರಾಂಡಿ ಅವರನ್ನು ನಾವು ಕೇಳ್ಕೊಂಡಾಗ ಅವರು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಲು ಒಪ್ಪಿದ್ರು. ಅದರ ಜೊತೆಗೆ ಅತ್ಯಂತ ಶಿಕ್ಷಕ ಸ್ನೇಹಿ ಅಧಿಕಾರಿಯವರು, ಶಿಕ್ಷಕರ ಏನೇ ಸಮಸ್ಯೆ ಇದ್ರು ಕಂದಾಯ ಇಲಾಖೆಯಲ್ಲಿ ಅದನ್ನು ಕೂಡಲೇ ಬಗೆಹರಿಸುವಂತವರು. ಇವತ್ತು SR ನಡೀತಾ ಇದೆ, SIR ನಲ್ಲೂ ಕೂಡ ನೋಡಲ್ ಆಫೀಸರ್ ಆಗಿ ಅವರು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುವುದರ ಜೊತೆಗೆ ಶಿಕ್ಷಕರಿಗೆ ಎಲ್ಲೂ ಯಾವುದೇ ತೊಂದರೆ ಆಗದಿದ್ದಂತೆ ರಕ್ಷಣೆಯನ್ನು ಕೂಡ ನೀಡ್ತಾ ಇದ್ದಾರೆ. ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರನ್ನ ನಮ್ಮ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೊನ್ನಾವರ ಘಟಕದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನೂತನವಾಗಿ ನಮ್ಮ ತಾಲೂಕಿಗೆ
ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರಿಗೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೊನ್ನಾವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಇದರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಕಾರ್ಯಕ್ರಮ ಅಧ್ಯಕ್ಷರಾದ ಸಂತೋಷ್ ನಾಯ್ಕರವರು ಕೂಡ ಪ್ರೌಢಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಇನ್ನೋರ್ವ ಮುಖ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿರ್ದೇಶನಗೊಳ್ಳಲಿರುವಂತಹ ಸದಸ್ಯರು ಪ್ರಮಾಣ ಪತ್ರ ಸ್ವೀಕಾರ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ಅರ್ಜಿ ಮಾಡುವಂತೆ ತಮ್ಮಲ್ಲಿ ವಿನಂತಿಸುತ್ತಾ ಅವರನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಇನ್ನು ಈ ಒಂದು ಕಾರ್ಯಕ್ರಮವನ್ನು ಪಟ್ಟುಕೊಡಲು ಆಗಮಿಸಿದಂತ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ಅದರ ಜೊತೆಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ನೀಡಿದಂತೆ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಸ್ವಾಗತ ಭಾಷಣವನ್ನು ಮುಗಿಸಿದ್ದೇನೆ. ಇವತ್ತು ದೇಶವನ್ನ ಕಟ್ಟುವ ಕೈಕರ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅವಿರತವಾಗಿ ದುಡಿಯುತ್ತಿದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿರುವಂತಹ ಶಿಕ್ಷಕ ಬಳಗ ತಮ್ಮ ಭವಿಷ್ಯದ ಬಗ್ಗೆ ಕೂಡ ಸ್ವಲ್ಪ ಕಾಲ ಸಮಯವನ್ನ ಚಿಂತಿಸಬೇಕು. ನಮಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಕಾಲದಲ್ಲಿ ಸಿಗಬೇಕು. ಜೊತೆಯಲ್ಲಿ ನಮ್ಮಿಂದಾದಂತಹ ಸೇವಾ ಕೈಕರ್ಯ ಕೂಡ ಸಮಾಜಕ್ಕೆ ಸಲ್ಲಬೇಕೆನ್ನುವಂತಹ ಉದ್ದೇಶದಿಂದ ಕಟ್ಟಿಕೊಂಡಂತಹ ಸಂಸ್ಥೆ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು. ಇದು ಇವತ್ತಿಗೆ 56 ವಸಂತಗಳನ್ನ ಪೂರೈಸುತ್ತಿರುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ 2026ರಲ್ಲಿ ನೂತನವಾಗಿ ಸಂಘ ಮತ್ತೆ ಹೊಸ ಪದಾಧಿಕಾರಿಗಳೊಂದಿಗೆ ಅಸ್ತಿತ್ವಕ್ಕೆ ಬರ್ತದೆ. 5 ವರ್ಷಗಳ ಅವಧಿಯನ್ನ ಇಟ್ಟುಕೊಂಡು ನಮ್ಮ ಸಂಘ ನೂತನವಾಗಿ ರಚನೆಯಾಗಿದೆ. ಸಂಘದ ಘನ ಅಧ್ಯಕ್ಷರಾಗಿ ನಮ್ಮೆಲ್ಲರ ಪ್ರೀತಿಯ ನಮಗೆಲ್ಲ ಗೊತ್ತಿರುವಂತಹ ಶ್ರೀಯುತ ಸುಧೀಶ್ ನಾಯ್ಕರವರು ಅಧ್ಯಕ್ಷರಾಗಿ, ಹಾಗೂ ಉಳಿದಂತೆ 11 ಜನ ಅಂದ್ರೆ 12 ಸದಸ್ಯರ ತಂಡ ನಮ್ಮದಾಗಿದೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಅನುಮತಿಯೊಂದಿಗೆ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ 55 ವರ್ಷಗಳ ಇತಿಹಾಸವನ್ನ ಒಳಗೊಂಡಂತಹ ಸಂಘ. ರಾಜ್ಯದ 2ನೇ ಅತ್ಯಂತ ದೊಡ್ಡ ಸಂಘ. ಕಾರಣ, ರಾಜ್ಯದಲ್ಲಿ ಅತಿ ಹೆಚ್ಚು ನೌಕರರು ಯಾವ ಇಲಾಖೆಯಲ್ಲಿ ಅಂತ ಕೇಳಿದ್ರೆ ಶಿಕ್ಷಣ ಇಲಾಖೆಯಲ್ಲಿ, ಅದು ಪ್ರಾಥಮಿಕ ಶಾಲೆಯ ವಿಭಾಗದಲ್ಲಿ. ಆ ಶಿಕ್ಷಕರ ಸವಾಲುಗಳು, ಸಮಸ್ಯೆಗಳು, ಶಿಕ್ಷಕರಿಗೆ ಸಿಗಬೇಕಾದಂತಹ ಸೌಕರ್ಯಗಳು ಬಹಳಷ್ಟು ಇರ್ತವೆ. ತಾಯಿ ಮಗು ಅಳದೆ ಇದ್ರೆ ಹಾಲು ಕೊಡೋದಿಲ್ಲ. ಆ ರೀತಿಯಲ್ಲಿ ನಮಗೆ ಸಿಗಬೇಕಾದಂತಹ ಸೌಲಭ್ಯ ನಾವು ಕೇಳಿ ಪಡೆಯದಿದ್ರೆ ನಮ್ಗೆ ಅದು ಸಿಗೋದಿಲ್ಲ. ಆ ಒಂದು ಕಾರಣದಿಂದ ನಮ್ಮ ಸಂಘ ಕಳೆದ 55 ವರ್ಷಗಳಿಂದ ನಮಗೆ ಬೇಕಾದಂತಹ ಸೌಲಭ್ಯಗಳನ್ನು ಪಡೆಯುವಲ್ಲಿ, ಹಾಗೂ ಕೇವಲ ಸೌಲಭ್ಯ ಪಡೆಯುವುದೊಂದೇ ಉದ್ದೇಶ ಅಲ್ಲ. ಪ್ರಾಥಮಿಕ ಶಾಲೆ, ನಾನು ಈಗಾಗಲೇ ಮೊದಲೇ ಹೇಳಿದ್ದೇನೆ, ರಾಷ್ಟ್ರದ ಭದ್ರ ಬುನಾದಿಯನ್ನ ರೂಪಿಸುವಂತಹ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಆಗಿರೋದ್ರಿಂದ ಇದು ಸರಿಯಾಗಿ ಆಗ್ಬೇಕು. ಮಕ್ಕಳಿಗೆ ಏನು 6 ವರ್ಷದ ಮಗು ಶಾಲೆಗೆ ಪ್ರವೇಶಿಸುವಾಗ ಒಂದು ಮುಗ್ಧ ಹಸುಗೂಸಾಗಿರ್ತದೆ. ಆ ಮುಗ್ಧ ಹಸುಗೂಸಿನ ಒಳಗೆ ನಾವು ಜ್ಞಾನಧಾರೆಯಿಂದ ಇರಬೇಕು. ಆ ಕಾರ್ಯದಲ್ಲೇ ಅದು ಸರಿಯಾಗಿ ನಡೀಬೇಕು. ಅದು ಎಲ್ಲೂ ಕೂಡ ಎಡಬಾರದು ಅನ್ನುವಂತಹ ಉದ್ದೇಶದಿಂದ
ನಾವು ಅದರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಸಂಘವನ್ನ ಮುನ್ನಡೆಸ್ತಾ ಇದ್ದೇವೆ.
ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ಮಾಡ್ತಾ ಇರೋದು. ನಿಜವಾದ ನನಗೆ ಒಂದು ಖುಷಿ ಆಗುತ್ತೆ ಅಂತಂದ್ರೆ ಮಾಜಿ ಅಧ್ಯಕ್ಷರು MG ನಾಯ್ಕ ಅವರಿಗೆ ನೋಡಿದಾಗ, ಜೊತೆಗೆ ಈಗಿನ ಅಧ್ಯಕ್ಷರು ಸುರೇಶ್ ನಾಯ್ಕರು, ಇಬ್ಬರು ಬಗ್ಗೆ ಹೇಳ್ಬೇಕಾದಂದ್ರೆ ನಮ್ಮ ಶಿಕ್ಷಣ ಇಲಾಖೆ ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಇಬ್ಬರು ರತ್ನ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಕಾರ್ಯವೈಖರಿ ಆಗಿದೆ. ಸೊ ನಾನು ತಾಲೂಕಾಡಳಿತ ದಂಡಾಧಿಕಾರಿ ಆಗಿ 1.5 ವರ್ಷ ಹಿಂದೆ ಇಲ್ಲಿ ಆಗಮಿಸಿದ್ದಾಗ ಫಸ್ಟ್ ನನಗೆ ಒಂದು ಅನುಭವ ಆಗಿತ್ತು. ತಮ್ಗೆಲ್ಲರೂ ಗೊತ್ತಿದೆ, ಅವಾಗ ಸಾಮಾಜಿಕ ಶೈಕ್ಷಣಿಕ ಗಣತಿ ಕಾರ್ಯವನ್ನು ಎಲ್ಲರೂ ನಗ್ತಾ ಇದ್ದಾರೆ. ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ ನಾನು ಹೊಸದಾಗಿ ಬಂದಿದ್ದೆ. ಜೊತೆಗೆ ಈ ಟೀಮನ್ನು ನನಗೆ ಪೂರ್ತಿ ನ್ಯೂ ಟೀಮ್, ಯಾರು ಪರಿಚಯ ಇರಲಿಲ್ಲ. ಅದರಾಗ ನಾವು ಸಾಮಾಜಿಕ ಶೈಕ್ಷಣಿಕ ಗಣತಿಯಲ್ಲಿ ಯಾವ ತರ ಲೋಪದೋಷಗಳು ಇದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಕಂಟಿನ್ಯೂಸ್ ಆಗಿ ನಮ್ಮ ಇವ್ರಿಗೆ ಹೇಳಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ, ಭಜೇಂದ್ರಿ ಸರ್ ಅವರಿಗೆ. ಯಾಕಂದ್ರೆ ಅವರು ಈಗ ಹೊಸದಾಗಿ ಬಂದಿದ್ದಾರೆ. 3 ತಾಸು ಸರ್, ನಾವು ಮಧ್ಯಾಹ್ನ ಊಟ ಆದ ನಂತರ 3 ತಾಸು ಕಂಟಿನ್ಯೂಸ್ ಆಗಿ ನನ್ನ ಕೈಗೆ ಮೈಕ್ ಇತ್ತು. ಆಮೇಲೆ ನಮ್ಮೆಲ್ಲ ಶಿಕ್ಷಕರದ್ದು ಪ್ರತಿಯೊಬ್ಬರದ್ದು ಕ್ವಶನ್ಸ್ 1 by 1 ಇತ್ತು. ಸೊ ಯಾವ ರೇಷನ್ ಅಂಗಡಿ ಶಾಪ್ ಹೋಗ್ತೇವೆ, ಯಾವ್ದು ಕ್ಯೂ ಇರುತ್ತಲ್ಲ, ಆ ತರ ಕ್ವಶನ್ಸ್ ಅನ್ನು ನನಗೆ ಕೇಳ್ತಾ ಇರೋದು. ಅವ್ರದ್ದು ಏನೋ ತಪ್ಪಿರ್ಲಿಲ್ಲ, ನಮ್ದು ಏನೋ ತಪ್ಪಿರ್ಲಿಲ್ಲ, ಆ ಸಿಸ್ಟಮ್ ತಪ್ಪಿತ್ತು, ಎಲ್ಲರಿಗೂ ಗೊತ್ತಾಗಿತ್ತು ನಂತರ. ಆದ್ರೆ ನನಗೊಂದು ವಿಶೇಷವಾಗಿ ನನಗೆ ಅನ್ಸಿತ್ತು, ಈ ತರ ಇಷ್ಟೆಲ್ಲ ರೂಢ ಟೀಚರ್ಸ್ ಟೀಮ್ ಇಲ್ಲಿ ಇದೆ ಅಂತ ಒಂಥರ ಭಯ ಆಗ್ತಿತ್ತು ನನಗೆ. ಯಾಕಂದ್ರೆ ಯಾವ ಸಂದರ್ಭಾನುಸಾರ ಯಾವ ರೀತಿ ಇವರಿಗೆ ಕನ್ವಿನ್ಸ್ ಮಾಡ್ಬೇಕು ನಮ್ಗೆ ಆ ಸಂದರ್ಭದಲ್ಲಿ ಅರ್ಥನ ಆಗಿರೋದು. ಅದರ ಪರಿಸ್ಥಿತಿ ಹಾಗಿತ್ತು. ಯಾಕಂದ್ರೆ ಅದರ ಒಂದು ಎಕ್ಸಾಂಪಲ್ ಇನ್ನೂ ಮೇಡಮ್ ನಗ್ತಾ ಇದ್ದಾರೆ. ಸೊ ಯಾಕಂದ್ರೆ ಅವನ ಪರಿಸ್ಥಿತಿ ಅವ್ರು ಹೇಗಿದೆ ಅಂತಂದ್ರೆ, ಶಿಕ್ಷಕರ ವರ್ಗದವ್ರು ಹೇಗೆ ಶಾಲೆಯ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಅವ್ರ ಮೇನ್ ಡ್ಯೂಟಿ ಇರೋದು ಶಿಕ್ಷಣ, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ವಿದ್ಯಾಭ್ಯಾಸ, ತಮ್ಮ ಆಫೀಸು CRP ಇರ್ಬೋದು, ಲಾಸ್ಟ್ಗೆ BO ಆಫೀಸ್, ಹೌದಲ್ಲ. ಸೊ ಇದೇ ಒಂದು ಕ್ರೈಟೀರಿಯಾ ತಾವು ಕೆಲಸ ಮಾಡ್ತಿರ್ತೀರಿ. ಕೆಲಸ ಒತ್ತಡ ಇದೆ, ಎಲ್ಲರಿಗೆ ಕೆಲಸ ಒತ್ತಡ ಇದೆ. ಯಾಕಂದ್ರೆ ಇವಾಗ ಪ್ರತಿಯೊಬ್ಬ ಶಾಲೆಯಲ್ಲಿ ಮಕ್ಕಳ ಹಾಜರಾತಿಯನ್ನು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಸರ್ ಅವರು ಹೇಳಿದ್ರು, ಅನ್ನಪಣ್ಣ ನಾಯ್ಕರು ಅವರ ವಾಸ್ತವಿಕ ಭಾಷಣದಲ್ಲಿ ಒಂದು ಮಾತು ಹೇಳಿದ್ರು, ಆ ಮಕ್ಕಳಿಂದ ನಾವು ಎಸ್ ನಿಜ. ಸೊ ನನಗೊಂದು ಇನ್ನೊಂದು ನನ್ನ ವೈಯಕ್ತಿಕ ಜೀವನದಲ್ಲಿ ನನಗ ಶಿಕ್ಷಕರಾಗಬೇಕಂತ ಆಸೆ ಇತ್ತು. ನಿಜ ಅದು ಒಂದು ಎಲ್ಲದರ ಕನೆಕ್ಷನ್ ಇದೆ. ನನಗೂ ಮತ್ತು ಶಿಕ್ಷಣ ಇಲಾಖೆಗೆ ಯಾಕೆ ಕನೆಕ್ಷನ್ ಅಂತಂದ್ರೆ, ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು, ನಾನು ಸೆಕೆಂಡ್ PUC ಆದ ನಂತರ ನನ್ನ ಥೀಸಿಸ್ ಗೌರ್ಮೆಂಟ್ ಅನ್ನೋ ಇದರ ಕ್ವಾಲಿಫಿಕೇಶನ್ ಆಗಿತ್ತು ಗದಗದಲ್ಲಿ. B.Ed ನನಗೆ ಸಿಕ್ಕಿರೋದು. B.Ed ಕ್ವಾಲಿಫಿಕೇಶನ್ ಆಗಿ B.Ed ನನಗೆ ಗೌರ್ಮೆಂಟ್ ಇದರಲ್ಲಿ ಡಿಸ್ಟಿಂಕ್ಷನ್ ಇರೋದ್ರಿಂದ ನಾನು ಹೈಸ್ಕೂಲ್ ಟೀಚರ್ ಆಗ್ತಿದ್ದೆ. ಸೊ ಮನಸ್ಸಲ್ಲಿ ಒಂದು ಇದೆ ಏನಿತ್ತು ಅಂತಂದ್ರೆ, ನಾನು ಸೀನಿಯರ್ ಲೆಕ್ಚರ್ ಆಗಬೇಕು. ಒಂದು ವಿಚಾರ, ಸೀನಿಯರ್ ಲೆಕ್ಚರ್ ಆಗಬೇಕು ಅಂತ ಹೇಳಿತ್ತು. MA ಮಾಡಬೇಕು, ನೆಟ್ ಎಕ್ಸಾಮ್ ಪಾಸ್ ಮಾಡಿ ಯಾವುದಾದ್ರು ಸೀನಿಯರ್ ಕಾಲೇಜಲ್ಲಿ ನಾನು ಲೆಕ್ಚರ್ ಆಗ್ಬೇಕಂತ ಆಸೆ ಇತ್ತು. ಆದ್ರೆ ಶಿಕ್ಷಕರಾಗಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇತ್ತು. ಹೀಗಾಗಿ ಅದು ಒಂದು ನನ್ನ ಕನೆಕ್ಷನ್ ಇದೆ. ಸೊ ಶಿಕ್ಷಕರ ಬಗ್ಗೆ ಅಷ್ಟು ನನಗೆ ಗೌರವ ಇದೆ. ಯಾವುದೋ ನಾನು ಶಾಲೆಯಲ್ಲಿ ಹೋದಾಗ ಫಸ್ಟ್ ಮೊದಲನೇದಾಗಿ ನಾವೆಲ್ಲ ಟೀಚರ್ಸ್ಗೆ ಅಲ್ಲಿ ಏನಿರುವಂತಹ ಸಮಸ್ಯೆಗಳು ಇರ್ಬೋದು, ಶಿಕ್ಷಕರಾಗಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯಾವ ರೀತಿ ತಾಲೂಕು ಆಡಳಿತದಿಂದ ಇರ್ಬೋದು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಆಗತ್ತೆ. ಅಷ್ಟು ನಾನು ಖಂಡಿತವಾಗಿ ಫಾಲೋ ಮಾಡಿದ್ದೇನೆ. ಚುನಾವಣಾಧಿಕಾರಿಯಾಗಿ ಯಶಸ್ವಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ ಪ್ರಯುಕ್ತ ಇಂದು ಹೊನ್ನಾವರ ಯಶಸ್ಸಿನಿಂದ ಭೂಮಿಯಲ್ಲಿ ಎಂದು ಅವರ ಇಷ್ಟ ದೈವವಾಗಿ ಪ್ರಾರ್ಥಿಸುತ್ತೇವೆ. ತಮ್ಮ ಮೊದಲ ಆದ್ಯತೆಯನ್ನು ಕರ್ತವ್ಯಕ್ಕೆ ಮೀಸಲಿಟ್ಟು ನಂತರ ಶಿಕ್ಷಕರ ಸೇವೆಯ ಮೂಲಕ ಜನಪ್ರಿಯತೆಯನ್ನು ಗಳಿಸಿದಂಥವರು. ನೇರ ನಡೆನುಡಿಗಳ ಮೂಲಕ ಶಿಕ್ಷಕರ ಅಹವಾಲುಗಳನ್ನು ತಕ್ಷಣ ಸುಖಕರವೂ ಸಂತೋಷದಾಯಕವಾಗಿರಬೇಕು ಹೊನ್ನಾವರ ತಾಲೂಕಾ ಘಟಕದ ವತಿಯಿಂದ ಪ್ರಾರ್ಥಿಸುತ್ತಾ ಅವರ ಬದುಕು ದೇದೀಪ್ಯಮಾನವಾಗಿ ಬೆಳಗುತ್ತಿರಲಿ ಎಂದು ಶುಭ ಹಾರೈಸುತ್ತಾ ಅವರ
ನಾರಾಯಣ್ ಬಿ ಗಾಂಬರ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷರ ಕುರಿತಾಗಿ ಒಂದು ಕವನವನ್ನು ಬರೆದಿದ್ದಾರೆ. ಕವನದ ಶೀರ್ಷಿಕೆ ಸಂಘಟನಾ ಚತುರ. ಬೊಮ್ಮಯ್ಯ ಗಿರಿಜಾರ ಉದರದಲ್ಲಿ ಜನಿಸಿದರು ಅಂದು ಹಿರೇಗುತ್ತಿಯಲ್ಲಿ. ಬೊಮ್ಮಯ್ಯ ಗಿರಿಜಾರ ಉದರದಲ್ಲಿ ಜನಿಸಿದರು ಅಂದು ಹಿರೇಗುತ್ತಿಯಲ್ಲಿ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಬಲು ಚತುರನಿವ ಸಂಘಟನೆಯಲ್ಲಿ. ನಾರಾಯಣ ನಾಮಧೇಯ ಇರುತ್ತಲೇ ಪ್ರೀತಿಯಿಂದ ಆನಂದನೆಂದು ಕರೆಯುತ್ತಲೇ ವಿದ್ಯಾರ್ಥಿಗಳ ಮೆಚ್ಚಿನ ಗುರುವಾಗುತ್ತಲೇ ಶಿಕ್ಷಕರ ಸಂಘಟನೆಯ ಮುಂದಾಳುತ್ತದೆ. ಹಿಡಿದ ಕೆಲಸವನ್ನು ಬಿಡದವನು ಹೊಗಳಿಕೆ ತೆಗಳಿಕೆಗೆ ಅಂಜದವನು. ಹಿಡಿದ ಕೆಲಸವನ್ನು ಬಿಡದವನು ಹೊಗಳಿಕೆ ತೆಗಳಿಕೆಗೆ ಅಂಜದವನು. ನಿಸ್ವಾರ್ಥ ಸೇವೆಗೆ ಮೊದಲಿಗನು ದಿಟ್ಟತನದ ನೇರ ನುಡಿಯವನು. ಶಾಲೆಯ ಪ್ರಗತಿಯ ಕನಸು ಕಾಣುತ್ತಲೇ ಏಳಿಗೆಗೆ ಟೊಂಕವ ಕಟ್ಟಿ ನಿಂತಿಹನಿಲ್ಲಿ. ಶಾಲೆಯ ಪ್ರಗತಿಯ ಕನಸು ಕಾಣುತ್ತಲೇ ಏಳಿಗೆಗೆ ಟೊಂಕವ ಕಟ್ಟಿ ನಿಂತಿಹನಿಲ್ಲಿ. ಎಲ್ಲರೂ ಮೆಚ್ಚುವಂತೆ ಪರಿವರ್ತಿಸುತ್ತಲೇ ಸರ್ವತೋಮುಖ ಅಭಿವೃದ್ಧಿ ಮಾಡುತ್ತಲೇ ನವನವೀನ ಕಾರ್ಯಕ್ರಮ ರೂಪಿತವಾಗಿ ಸುವರ್ಣ ಮಹೋತ್ಸವದ ಬೆನ್ನೆಲುಬಾಗಿ. ನವನವೀನ ಕಾರ್ಯಕ್ರಮ ರೂಪಿತವಾಗಿ ಸುವರ್ಣ ಮಹೋತ್ಸವದ ಬೆನ್ನೆಲುಬಾಗಿ ಬೆರಗಾಗುವಂತೆ ಹಬ್ಬದ ಸುಗ್ಗಿಯಾಗಿ ಎಲ್ಲರೊಳಗೊಂದಾಗಿ ನಡೆದ ಶಿಕ್ಷಣ ಇಲಾಖೆಯೊಂದಿಗೆ ಹಾಗೂ ಶಿಕ್ಷಕರೊಂದಿಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರುವ ಅಪರೂಪದ ಅಧಿಕಾರಿಗಳು ಶ್ರೀ ಪುಟ್ಟೇಗೌಡ, ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕು ಪಂಚಾಯತ್ ಹೊನ್ನಾವರಿಗಳು. ಇವರನ್ನ ಈ ಸಂದರ್ಭದಲ್ಲಿ ಹೊನ್ನಾವರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಡೆಯಿಂದ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಾರಥ್ಯದಲ್ಲಿ ಹೊನ್ನಾವರ ತಾಲೂಕು ಶೈಕ್ಷಣಿಕವಾಗಿ ಇನ್ನಷ್ಟು ಅಭಿವೃದ್ಧಿಯ ಪಥದತ್ತ ಸಾಗಲು ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ವೃತ್ತಿ ಕ್ಷೇತ್ರದ ಸಾರ್ಥಕತೆಯನ್ನು ಸೇವೆಯಲ್ಲಿ ಕಾಣ ಎಂಬ ಮಾತಿನಂತೆ ಕರ್ತವ್ಯ ನಿರ್ವಹಿಸುತ್ತಿರುವವರು ಶ್ರೀ ಯೇಸು ಸುಬ್ಬಣ್ಣ ಸರ್ ಅವರು ಮಾನ್ಯರಿಗೆ ಅಭಿವಂದನೆಗಳನ್ನು ಸಮರ್ಪಿಸುತ್ತಾ ಮಾನ್ಯರಿಗೆ ಹೊನ್ನಾವರ ತಾಲೂಕಾ ಘಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಗೌರವ ಸಮರ್ಪಣೆ. ಅಭಿವಂದನೆಗಳು ಮೇಡಮ್.
ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ವೇದಿಕೆಯಲ್ಲಿ ಎದುರಿಗಿರುವ ಎಲ್ಲ ನನ್ನ ವೃತ್ತಿ ಬಂಧು ಭಗಿನಿಯರೇ, ವಿಶೇಷವಾಗಿ ನನ್ನ ಕೆಲಸ ಅಭಿನಂದಿಸುವುದು. ಹಾಗಾದ್ರೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಷ್ಟೊತ್ತು ನೋಡಿದ್ರು ನನಗೆ ಮುಖ ಕಾಣುವಂತ ನನ್ನ ಗೆಳೆಯ ಸುದೇಶ. ಮತ್ತೆ ನಾನು ಗೆಳೆಯನಿಗೆ ಮತ್ತೆ ಅಭಿನಂದಿಸಬೇಕು ಈ ವೇದಿಕೆಯಲ್ಲಿ. ಹಾಗೆ ಶಾಲೆ ಬಂದ್ಬಿಟ್ರೆ ನನಗೆ ಮತ್ತೊಬ್ಬ ಗೆಳೆಯ ಸಿದ್ದ ಶ್ರೀ ಎಂ ಜಿ ನಾಯ್ಕರವರು. ಅವರು ಜಿಲ್ಲಾಧ್ಯಕ್ಷರು, ಅವರನ್ನು ಅಭಿನಂದಿಸಬೇಕಾಗಿದೆ. ಇನ್ನು ನನ್ನೆಲ್ಲ ಬೆಳವಣಿಗೆಗೆ ಈ ಒಂದು ಹಂತಕ್ಕೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಪುರಸ್ಕಾರಕ್ಕೆ ಎಲ್ಲದಕ್ಕೂ ಕಾರಣಕರ್ತರು ಆ ಮೂಲೆಯಲ್ಲಿ ಕೂತಂತ ಹಿರಿಯ ಅಣ್ಣ ಶ್ರೀ ಆನಂದ್ ಗಾಂವ್ಕರ್ ಅವರು. ಹಾಗಾದ್ರೆ ಇವರನ್ನೆಲ್ಲ ನೆನಬೇಕು. ಹೇಗೆ ಅಂದ್ರೆ ಎಳ್ಳು ಜೀರಿಗೆ ಹಾಗೆ. ಇದು ಬಹುಶಃ ಇಲ್ಲದೆ ಇದ್ರೆ ನಮ್ಮಂತ ಒಬ್ಬ ಶಿಕ್ಷಕರು ವೃತ್ತಿ ಬದುಕನ್ನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ಸಂಘಟನೆ ಆದದ್ದು 1971ರಲ್ಲಿ. ನಾನು ಎಲ್ಲರನ್ನೂ ನೆನಬೇಕು. ಬಹಳ ದೊಡ್ಡ ಪಟ್ಟಿ ನನ್ನ ಹತ್ರ ಇದೆ. ಆದ್ರೆ ಒಂದಿಷ್ಟು ಜನರನ್ನು ಈಗಾಗಲೇ ಮನಸ್ಸಲ್ಲಿ ನೆನೆದುಕೊಂಡು ನನ್ನ ಮನಸ್ಸು ತುಂಬಾ ಒದ್ದೆ ಆಗ್ಬಿಟ್ಟಿದೆ. ಒದ್ದೆ ಆಗಿದೆ ಅಂದ್ರೆ ಅವರ ನೆನಪು ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಅಚ್ಚೊತ್ಕೊಂಡಿದೆ. ಒದ್ದೆ ಅಂದ್ರೆ ಹಾಗೆ, ಮತ್ತೆ ಬೇರೆ ರೀತಿ ಒದ್ದೆ ತಿಳ್ಕೊಳ್ಳೋದು ಬೇಡ. ಒದ್ದೆ ಆಗಿದೆ ಅಂದ್ರೆ ಅದು ಮನಸ್ಸಿನಲ್ಲಿ ಶಾಶ್ವತವಾಗಿ ಅದು ಗಟ್ಟಿಯಾಗಿದೆ. ಇನ್ನು ನಾನು ಮೊದಲನೇದಾಗಿ ಇವತ್ತು ಇಷ್ಟೆಲ್ಲ ಆಯ್ತಲ್ಲ, ಇವತ್ತು ನನ್ನ ಗೆಳೆಯ, ಅದು ಜೀವದ ಗೆಳೆಯ ಸುದೇಶ್ ನಾಯ್ಕರವರು, ನನ್ನ ಮನೆ ಪಕ್ಕದಲ್ಲಿ ಅವ್ರ ಮನೆ. ಹಾಗಾಗಿ ಈ ಗೆಳೆಯನನ್ನ ನಾನು ಎಷ್ಟು ನೆನೆದರೂ ಸಾಲದು. ಆದ್ರೆ ಈ ಗೆಳೆಯ ಎಂ ಜಿ ನಾಯ್ಕ್ ಜಿಲ್ಲಾಧ್ಯಕ್ಷರನ್ನ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋದ ಗೆಳೆಯ ಮತ್ತೊಬ್ಬರಿದ್ದಾರೆ, ಶ್ರೀ ಆನಂದ್ ಗಾಂವ್ಕರ್ ಅವರು. ಅವ್ರ ಬಗ್ಗೆ ಒಂದು 4 ಮಾತನಾಡಿ ನಾನು ಮುಂದೆ ಹೋಗ್ಲಿಕ್ಕೆ ಬಯಸ್ತೇನೆ. ಹಾಗಾದ್ರೆ ಸಂಘಟನೆ ಇವತ್ತೇನು ದೊಡ್ಡ ದೊಡ್ಡ ಹುದ್ದೆಗಳನ್ನ, ಜಿಲ್ಲಾಧ್ಯಕ್ಷ, ತಾಲೂಕಾಧ್ಯಕ್ಷ ಹುದ್ದೆಗಳನ್ನ ಅನೇಕ ಜನ ಜಿಲ್ಲಾ ಪದಾಧಿಕಾರಿಗಳು, ನನ್ನ ಮತ್ತೊಬ್ಬ ಗೆಳೆಯ ಸುರೇಶ್ ನಮ್ಮೂರಿನವರು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಎದುರುಗಡೆ 2 ಜನ ಕೂತಿದ್ದಾರೆ ನಮ್ಮೂರಿನವರು, ಶ್ರೀಮತಿ ಶ್ರೀತಾ ಭಟ್ರವರು ಮತ್ತು ಶ್ರೀ ಸುಬ್ರಾಯ ಶಾಂತ್ ಅವರು. ಹಾಗಾದ್ರೆ ನಾನು ಎಷ್ಟು ಜನರು ನೆನಬೇಕು? ಎಲ್ಲರೂ ನನ್ನ ಮನಸ್ಸಿನ ಒಳಗಡೆ ಒದ್ದೆಯಾಗಿದ್ದಾರೆ. ಹಾಗಾದ್ರೆ ಹಿರಿಯರು ಮಾತು ಹೇಳ್ತಾರೆ, ಕಡ್ಡಿಗಳೆಲ್ಲ ಚೆಲ್ಲಾಪಿಲ್ಲಿ ಬಿದ್ದಿದೆ, ಹಿಡಿ ಸೂಡಿ ಕಟ್ಟಿ ಅದನ್ನು ಕೂಡಿಸುವವರೇ ಇಲ್ಲ. ಇರುವುದೊಂದು ಅಂಗಳ, ಅದು ನಮ್ಮ ಶಿಕ್ಷಕ ಸಂಘಟನೆ ಒಂದು ಅಂಗಳ. ಅಪ್ಪ ಹೇಳ್ತಾನೆ ಕೃಷಿ ಮಾಡುವ ಹೇಳಿ, ಅಮ್ಮ ಹೇಳ್ತಾಳೆ ಉದ್ಯಮನ ಮಾಡುವ ಹೇಳಿ, ಮಗಳು ಹೇಳ್ತಾಳೆ ಇಲ್ಲಿ ಮಲ್ಲಿಗೆ ಬೆಳೆದ್ಬಿಡುವ ಹೇಳಿ, ಮಗ ಹೇಳ್ತಾನೆ ಕ್ರಿಕೆಟ್ ಆಡ್ಲಿಕ್ಕೆ ಜಾಗ ಸಾಲದು ಇಲ್ಲಿ ಹೇಳಿ. ಹಾಗಾದ್ರೆ ಈ ಎಲ್ಲ ಕಡ್ಡಿಗಳನ್ನ ಒಟ್ಟಿಗೆ ಕೂಡಿಸಿ ಅದಕ್ಕೊಂದು ರೂಪ ಕೊಟ್ಟು ಇಡೀ ನಮ್ಮ ಜಿಲ್ಲೆಯಲ್ಲಿ ಸಾಣೆ ತಕೊಂಡು ಗೂಡಿಸಿ ಚೊಕ್ಕ ಮಾಡಿ ಗಟ್ಟಿಯಾಗಿ ಎದೆ ಕೊಟ್ಟು ನಿಂತವರು ಶ್ರೀ ಆನಂದ್ ಗಾಂವ್ಕರ್ ಅವರು. ಇವರ ಬಗ್ಗೆ ನಮ್ಮ ಹೊನ್ನಾವರ ತಾಲೂಕಿನ ಸಮಸ್ತ ಶಿಕ್ಷಕರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾದ್ರೆ ಅವರು ಈ ಹಿಂದೆಲ್ಲ ನಾನು ಬಹಳ ಜನ ಜಿಲ್ಲಾಧ್ಯಕ್ಷರ ಸಂಪರ್ಕದಲ್ಲಿ ಇದ್ದವನಿ, ಬಹಳ ಜನರನ್ನ ನೋಡಿದ್ದೇನೆ. ಹಾಗಾಗಿ ಇವತ್ತು ಅಭಿನಂದನೆ ನೋಡಿ ಆಗ್ಲಿಕ್ಕೆ ನಾನು ಕೊಟ್ಟಿದ್ದಾರೆ ಅಂದ್ರೆ ಅವರನ್ನ ಎಲ್ಲ ನೋಡಿದಂತ ಒಬ್ಬ ವ್ಯಕ್ತಿ ಬೇಕು ಹೇಳಿ. ಇಡೀ ನನ್ನ ತಾಲೂಕಿನ ಒಬ್ಬ ಶಿಕ್ಷಕರಿಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ನಾನು ಅನೇಕ ಜಿಲ್ಲಾಧ್ಯಕ್ಷರನ್ನು ನೋಡಿದ್ದೇನೆ, ತಾಲೂಕಾಧ್ಯಕ್ಷರನ್ನು ನೋಡಿದ್ದೇನೆ, ನಾನು ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಆ ಕಾರಣಕ್ಕಾಗಿ ಗೆಳೆಯ ಅಂಜಿ ಮತ್ತು ಸುದೇಶ್ ಮಾತಾಡಿ ಕೆಳಗಡೆ ಒಂದು ದೊಡ್ಡ ಪಟ್ಟಿ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಇದು ಬಹಳ ಜವಾಬ್ದಾರಿ ಕೆಲಸ. ಆದರೂ ಸಮಯದ ಮಿತಿಯಲ್ಲಿ ನಾನು ಮಾತನಾಡಬೇಕಾಗಿದೆ. ಇವತ್ತು ಆನಂದ್ ಗಾಂವ್ಕರ್ ಅವರು ಬಹುಶಃ ಬಹಳ ದೊಡ್ಡ ಸಾಧನೆಗಳನ್ನು ಮಾಡಿ ನಮ್ಮ ಶಿಕ್ಷಕರ ಎದೆಯ ಒಳಗಿನ ತುಡಿತವನ್ನ ಅದು ನಿರಂತರವಾಗಿ ಎದೆ ತಟ್ಟಿ ಮೇಯಿಸ್ಬಿಟ್ಟು ಅದಕ್ಕೆ ಇವರು ಹೇಳ್ತಾರೆ, ಎದ್ದೆದ್ದು ಬೀಳುತ್ತೆ ಗುದ್ದಾಡಿ ಸೋಲಿತು ಗದ್ದಲ ತುಂಬಿ ಪ್ರಸಿದ್ಧನಾಗುತ್ತಿರೋ ಸಕನೆ ನಿಂದುತ್ತಾರೋ ಎಷ್ಟಾಯ್ತು ಮಂಕುತಿ ಮೇಣೆ ಕಾವ್ಯದಲ್ಲಿ ಬರ್ತದೆ. ಹಾಗಾದ್ರೆ ಈ ಅಣ್ಣ ಆನಂದ್ ಗಾಂವ್ಕರ್ ಅವರು ಕಳೆದ 10 ವರ್ಷಗಳ ಕಾಲ 3 ಅವಧಿ ಅವರು ಜಿಲ್ಲಾಧ್ಯಕ್ಷ ಆದವರು. ಪ್ರತಿ ಬಾರಿ ಶಿಕ್ಷಕರ ಬಗ್ಗೆ ಎದೆ ತಟ್ಟದವರೇ, ಮೇಜು ಕುಟ್ಟದವರೇ. ಹಾಗಾದ್ರೆ ಶಿಕ್ಷಕರ ಸಮಸ್ಯೆಗಳನ್ನ ಎದೆ ಒತ್ತುಕೊಂಡು ಕೆಲಸ ಮಾಡಿದಂಥವ್ರು. ಅಲ್ಲಿ ಅವರ ಧರ್ಮಪತ್ನಿ ಇದ್ದಾಳೆ ಲಕ್ಷ್ಮಿ ಅಕ್ಕ, ಅವ್ರು ಕೇಳಿದ್ರೆ ಗೊತ್ತಾಗ್ತದೆ ಇವ್ರು ಏನ್ ಮಾಡಿದ್ದಾರೆ. ಮಾಡದ್ದು ಬರೀ ಶಿಕ್ಷಕರ ಪ್ರೀತಿ ಬಿಟ್ರೆ ಮತ್ತೆ ಏನನ್ನು ಅವ್ರು ಗಳಿಸಲಿಲ್ಲ. ಅವರ ಪರಿಸ್ಥಿತಿ ಇವತ್ತು ಇಡೀ ಜಿಲ್ಲೆಯಲ್ಲಿ
ಒಂದು ಶಿಕ್ಷಕ ಸಂಘಟನೆ ಒಬ್ಬ ಪ್ರಬುದ್ಧ ನಾಯಕನಾಗಿ ಬೆಳೆದಿದ್ದಾರೆ ಅವರು. ಅದಕ್ಕೆ ಅವರು ವಿವೇಕದ ಬೆಳಕಲ್ಲಿ ಮನಸ್ಸು ಮತ್ತು ಹೆಜ್ಜೆ ಎರಡನ್ನೂ ಇಟ್ಟಿದ್ದಾರೆ. ಹಾಗಾಗಿ ಅವರು ಏನಾಗಿದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವಕ್ಕೊಂದು ಪೂರ್ಣತೆ ಇದೆ, ಅವರ ಜೀವನ ಇವತ್ತು ಸಾರ್ಥಕತೆ ಆಗಿದೆ. ದೊಡ್ಡದನ್ನು ಬರೆಯುವಾತ ದೊಡ್ಡವನಾಗಿರ್ತಾನೆ, ದೊಡ್ಡದನ್ನು ಬರೆಯುವಾತ ದೊಡ್ಡವನೇ ಆಗಿರ್ತಾನೆ, ದೊಡ್ಡದಾಗಿ ಹೇಳುವಾತ ಇನ್ನೂ ದೊಡ್ಡವನಾಗಿರ್ತಾನೆ. ದೊಡ್ಡದನ್ನು ಹೇಳುವಾತ ಅಂದ್ರೆ ಗಟ್ಟಿಯಾಗಿ ಯಾರು ಹೇಳ್ತಾರೆ ಅವನು ದೊಡ್ಡದಾಗಿ ಬರೆಯುವಂಗಿದ್ದರೂ ಗಟ್ಟಿಯಾದ ವ್ಯಕ್ತಿ ಶ್ರೀ ಆನಂದ್ ಗಾಂವ್ಕರ್ ಅವರು. ಹಾಗಾಗಿ ಅವರು ಒಂದು ಕಡೆ ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಈಗ ಮಾತು ಎಲ್ಲರೂ ಮಾತು ಆಡ್ತಾರೆ, ಅವರನ್ನು ಮೀರಿಸಿ ಮಾತಾಡೋ ಶಾಲಾ ಶಿಕ್ಷಕರ ಒಂದು ಸಂಘಟನೆ ಇವತ್ತು ನೂತನವಾಗಿ ರಚನೆಗೊಂಡಿದೆ. ನಮ್ಮ ಪ್ರವೀಣ್ ಕಾರಂಡಿ ಸರ್ ಹೇಳಿದಂಗೆ ನಾ ಕಂಡಂತೆ ಈ ಒಂದು 2 ವರ್ಷದಲ್ಲಿ ಹೊನ್ನಾವರದಲ್ಲಿ MG ನಾಯಕ್ ಸರ್ ಇರ್ಬೋದು, ನಮ್ಮ ಸುದೀಶ್ ಸರ್ ಇರ್ಬೋದು ಮುತ್ತುಗಳು ಅಂತ ಹೇಳಿದ್ರು. ನಾನು ಸ್ವಲ್ಪ ತಿರುಚಿ ಹೇಳ್ತೀನಿ, ಒಂದು ಮುತ್ತು ಆದರೆ ಇನ್ನೊಂದು ರತ್ನ ಅದು. ಈ ನಮ್ಮ ಹೊನ್ನಾವರಕ್ಕೆ ಮುತ್ತು ರತ್ನ. ಸೊ ಅಂಥದ್ದು ಒಂದು ನನ್ನ ಆಕ್ಚುಲಿ ವಿಶೇಷವಾಗಿ ಏನಂದ್ರೆ, ಇಬ್ಬರು ವ್ಯಕ್ತಿಗಳು, ಒಬ್ಬರು ಜಿಲ್ಲಾ ಅಧ್ಯಕ್ಷರಾಗಿ ಒಂದು ಪದಗ್ರಹಣ ಮಾಡಿದ್ರೆ, ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರಾಗಿ ಸುದೀಶ್ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ. ಏನಾಗ್ತದಂದ್ರೆ, ನಮ್ಮ ಒಂದು ಈಗ ಶಿಕ್ಷಕರ ಒಂದು ಬೇಡಿಕೆಗಳನ್ನ ಪಡೆಯಲು ಸಂಘಟನೆ ಬೇಕು, ಸಂಘಟನೆ ಮೂಲಕ ಹೋರಾಟ ಮಾಡ್ತೀವಿ, ಸರ್ಕಾರದ ಗಮನ ಸೆಳೆತೀವಿ, ನಾವು ಪಡಿತೀವಿ. ಶೈಕ್ಷಣಿಕ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿಲ್ಲ, ಗುಣಮಟ್ಟ ಇದು ಬರಲಿಲ್ಲ ಅಂದಾಗ ಸರ್ಕಾರದ ಒಂದು ಚಾಟಿ ಏಟಿಗೂ ಸಹಿತ ಬಲಿಯಾಗೋದು ನಮ್ಮ ಶಿಕ್ಷಕರೇ. ಇದೆಲ್ಲ ನೋಡಿದಾಗ ಹತ್ತಿರದಿಂದ ಯಾವ ರೀತಿ ನಮ್ಮ ಬೇಡಿಕೆಗಳನ್ನು ಪಡೆದುಕೊಳ್ಳೋದು ಹೋರಾಟ ಮೂಲಕ ನಾವು ಸಂಘಟನೆ ಮಾಡಿದ್ವಿ. ಅದೇ ರೀತಿ ಒಂದು ಸುಸಜ್ಜಿತ ವ್ಯವಸ್ಥೆ ಇರಬೇಕಂದ್ರೆ, ಉದಾಹರಣೆ ಹೇಳಬೇಕಂದ್ರೆ, ಈ ಲಕ್ಷ್ಮೀ ಮೇಡಮ್ ಅವರು ನಮ್ದು ಅದೇ ನಾವು ಅನುಕೂಲ ಚಾರ್ಜ್ ಇದ್ದಾಗ ಅದೇ ಸಂಘರ್ಷ. ಒಂದು ಸೆನ್ಸಸ್ ಮೀಟಿಂಗ್ ಹೋದಾಗ, ಸೆನ್ಸಸ್ ತರಬೇತಿ ಹೋದಾಗ ವೇದಿಕೆ ಮೇಲೆ ಹಾಜರಿರುವಂತಹ ಪುರಸಭಾ ಮುಖ್ಯಾಧಿಕಾರಿಗಳೇ, ಆತ್ಮೀಯರು, ಪ್ರೌಢಶಾಲಾ ಮುಖ್ಯಾಧಿಕಾರಿ ಸುರೇಶ್ ನಾಯ್ಕ ಅವರೇ, BRC ಕೋರ್ಟಿನ್ ಅವರೇ, ಮುಖ್ಯವಾಗಿ ಮಿತ್ರರು ಅನ್ನೋದಕ್ಕಿಂತ ನನ್ನ ತಮ್ಮಂದಿರಂತ ಸುದೀಶ್ MG ಅವರೇ, KM ಅವರೇ, ಸುರೇಶ್ ನಾಯ್ಕ ಅವರೇ, PR ನಾಯ್ಕ ಅವರೇ, ಅದೇ ರೀತಿ ಎಲ್ಲ ಮೇಡ ಸದಸ್ಯರೇ, ನಾಮನಿರ್ದೇಶ ಸದಸ್ಯರೇ, ಯೋಗೇಶ್ ನಾಯ್ಕರವರೇ, ಎಲ್ಲ ಸದಸ್ಯರೇ, ನಾವಿಲ್ಲಿ ಸದಸ್ಯರ ಸಂಘದ ಸದಸ್ಯರಷ್ಟೇ ಇದ್ದೀವಿ, ಕೆಲವು ನಾಮನಿರ್ದೇಶ ಸದಸ್ಯರಷ್ಟೇ ಇದ್ದೀವಿ. ಇಷ್ಟೆಲ್ಲ ಮಾತುಗಳನ್ನು ಕೇಳಬೇಕಾದ್ರೆ ಇಡೀ ಹೊನ್ನಾವರ ತಾಲೂಕಿನ ಶಿಕ್ಷಕರು ಇರಬೇಕಾಗಿತ್ತು ಅನಿಸ್ತದೆ. ಯಾಕಂದ್ರೆ BRC ಕೊಟ್ಟಿರೋ ಮಾತು PR ನಾಯಕರು ಬಹಳ ಹೊಗಳ್ಬಿಟ್ಟಿದ್ದಾರೆ. ಅದೇ ರೀತಿ ನಮ್ಮ ರಕ್ಷಣಾ ವೇದಿಕೆಯವರು ನೆನಪು ಮಾಡ್ಕೊಳ್ತಾ ಇದ್ದೀನಿ, ಒಂದೆರಡು ಮಾತುಗಳನ್ನು ಚೆನ್ನಾಗಿ ಹೇಳಿದ್ದಾರೆ. ನಾನು ಏನ್ ಮಾತನಾಡ್ಬೇಕು ಅನ್ನೋದಕ್ಕಿಂತ ನನಗೆ ಮಾತು ಬಹಳ ಇದೆ. ನೀವು ಇಡೀ ಹೊನ್ನಾವರ ತಾಲೂಕಿನ ಶಿಕ್ಷಕರು ಇದ್ರೆ, ಹೊನ್ನಾವರ ತಾಲೂಕಿನ ಶಿಕ್ಷಕರೆಲ್ಲ ರೋಮಾಂಚನವಾಗಬೇಕು, ಮಾತನಾಡುವಂತ ಮವರನ್ನ ರೋಮಾಂಚನಗೊಳಿಸುವಂತ ಶಕ್ತಿ ನನ್ನಲ್ಲಿದೆ. ನಿಮ್ಮನ್ನ ಮೇಲಕ್ಕೆ ಎತ್ತಲಿಕ್ಕುವಂತ ಶಕ್ತಿನೂ ನನ್ನಲ್ಲಿ, ನನ್ನ ಮಾತಿನಲ್ಲಿದೆ. ಆದ್ರೆ ಮಾತನಾಡುವಂತ ಸಮಯ ಅಲ್ಲ ಅನ್ನುವಂಥದ್ದು. ನನ್ನ ಸನ್ಮಾನ ಮಾಡಿದ್ದೀರಿ, MG ನಾಯ್ಕರು, ಸುದೀಶ್ ನಾಯ್ಕರು ಶಾಲೆಗೆ ಬಂದು ಸನ್ಮಾನ ಮಾಡಿದ್ದಾರೆ. ಅಂದ್ರೆ ಅವ್ರ ತಂಡ, ದಯವಿಟ್ಟು ಅವ್ರ ತಂಡ ನಮ್ಮ ಸಂಘದ ಪರವಾಗಿ, ಹೊನ್ನಾವರ ತಾಲೂಕಿನ ಶಿಕ್ಷಕರ ಪರವಾಗಿ, ಸಂಘದ ಪರವಾಗಿ ರಾಜ್ಯ ಜಿಲ್ಲಾ ಮಟ್ಟದ ಸಭೆಯಲ್ಲೂ ಸಹ ಸನ್ಮಾನಿಸಿದ್ದೇನೆ ನಮ್ಮನ್ನ. ಮತ್ತೆ ಒತ್ತಾಯಪೂರ್ವಕ ಇವತ್ತು ಕರೆದಿದ್ವಿ. ನಾನು ಕೇಳಿದೆ, ನನ್ಗಲ್ಲಿ ಸನ್ಮಾನ ಮಾಡಿದ್ರೆ 2 ಸಲ ಮತ್ತೆ ಇದೇನು ಇಲ್ಲ, ನಮ್ಮ ನೆಲದಲ್ಲಿ ಒಂದು ಸನ್ಮಾನಿಸ್ಬೇಕು ನಿಮ್ಮ ಮತ್ತು ಪ್ರೀತಿ ವಿಶ್ವಾಸ. ಅದು ಯಾವ ರೀತಿಯ ಪ್ರೀತಿ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರೀತಿ ಒಳಗಡೆ ನಮ್ಮ ಮನದಲ್ಲಿ ತುಂಬಿದೆ. ಹೊನ್ನಾವರದ ಬಗ್ಗೆ ನನಗಷ್ಟೇ ಪ್ರೀತಿ ತುಂಬಿದೆ. ನಿಜವಾಗ್ಲೂ ನನಗೆ ನನ್ನ ಜಿಲ್ಲಾಧ್ಯಕ್ಷ ಅವರಿಗೆ ಆಯ್ಕೆ ಆಗುವಾಗ 2 ಸಲ ಪ್ರಥಮ ಸಲವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನನ್ನು ಇಲ್ಲಿ ಬಹುಮತದಿಂದ ಆರಿಸಿದಂತ ಮತ ನೀಡಿದವರು. ಏನು ನನ್ನ ಪ್ರತಿಸ್ಪರ್ಧಿಗೆ ಹೊನ್ನಾವರದ ಮೇಲೆ ಭರವಸೆ ಇತ್ತು, ಆ ಭರವಸೆ ಎಲ್ಲ ನಿರಾಸೆ ಮಾಡಿದಂಥವ್ರು ನಮ್ಮ ಹೊನ್ನಾವರ ತಾಲೂಕು ಮುಖ್ಯವಾಗಿ. ಹಾಗಿರುವಾಗ ಒಂದೊಂದು ಓಟಿಗೂ ಸಹ ಇವತ್ತು ಹೆಸರು ಹೇಳಲಿಕ್ಕೆ ನನಗೆ ಬೇಸರ ಇಲ್ಲ. ನಮ್ಮ ಪ್ರಶಾಂತ್ ಪಟೇಲ್ ಆಯರ್ ಭಟ್ರು ಅವರು ನನ್ನ ಪರವಾಗಿ ಓಟ್ ಇಲ್ಲ, ಅವ್ರಿಗೆ ಇಲ್ಲಾಗಿತ್ತು. 12 ಗಂಟೆ ರಾತ್ರಿ ನಾವು ಸಂತೆಗುಳಿ ಶಾಲೆ ಕೂತಿದ್ದೇವೆ. 12:30ವರೆಗೆ ಅವರಿಗೆ ರಾಮಾಯಣ ಮಹಾಭಾರತ ಎಲ್ಲ ಕಥೆಗಳನ್ನ ಹೇಳಿ ಒಂದು ಲಾಸ್ಟ್ ಒಂದು ಸಿದ್ಧಾಂತಕ್ಕೆ ಬಂದೆ. ನಾನು
ಸರ್, ಇದು ಇಡಗುಂಜಿ ಮಹಾಗಣಪತಿಯ ಸನ್ನಿಧಾನ. ಇವತ್ತು ಅಂಗಾರಕ ಸಂಕಷ್ಟಿ. ಇವತ್ತು ನೀವಿಲ್ಲಿ ಹೇಳಿದ್ರೆ, ಒಂದು ಭರವಸೆ ಹೇಳಿದ್ರೆ, ಇಡಗುಂಜಿ ಮಹಾಗಣಪತಿಯ ಸನ್ನಿಧಾನದಲ್ಲಿ ಭರವಸೆ ಕೊಟ್ಟ ಹಾಗೆ, ನೀವು ಮತ ಕೊಡ್ತೀನಿ ಅಂದ್ರೆ ನಾನು ಬರ್ತೀನಿ, ಮತ್ತೆ ನಿಮ್ಮ ಹತ್ರ ನೀವು ಮತ ಕೊಡೋದಿಲ್ಲ ಅಂದ್ರೆ ನಾನು ಬರೋದಿಲ್ಲ ಅಂತ ಅವ್ರು ಸತ್ಯ ದರ್ಶನ ಮಾಡಿದ್ದೀನಿ. ಏನು ಒಂದು ಅದನ್ನು ಹೇಳಲಿಕ್ಕೆ ಭಾಳ ಹೊತ್ತಾಗ್ತದೆ. ಅವರು ಭರವಸೆ ಕೊಟ್ಟರು. ಅದೇ ರೀತಿ ಹೊನ್ನಾವರದ ಮೇಲೆ ವಿಶೇಷ ಅಭಿಮಾನ ಯಾಕೆ ಹೇಳಿದ್ರೆ ಅದೇ ರೀತಿ MG ಮತ್ತೆ ಪ್ರತಿಯೊಂದು ಕೆಲಸಗಳು. ನಿನ್ನೆ ಸುದೀಶ್ ಅವರು ಫೋನ್ ಮಾಡಿ ನಮ್ಮ ಸುಬ್ರೈ ಶಾನ್ಭಾಗ್ ಅವ್ರದ್ದು 1 kg ಹಣ ಅರ್ಜೆಂಟ್ ಇತ್ತು, ಅರ್ಜೆಂಟ್ ತಕ್ಷಣ ಕಾಲ್ ಮಾಡಿದ್ದೀನಿ, ಮೆಸೇಜ್ ಸಹ ಇದೆ. ಯಾಕೆ ಅಷ್ಟು ನಿಮ್ಮ ಅಭಿಮಾನ ನನ್ನ ಮೇಲೆ ನನಗೆ ಗೊತ್ತಿಲ್ಲ, ನನ್ನ ಅಭಿಮಾನ ನಿಮ್ಮ ಮೇಲೆ ಯಾಕೆ ಹೆಚ್ಚು ಪೂರ್ವದಿಂದ ಋಣಾನುಬಂಧ ಏನೋ ಸಂಬಂಧಗಳು ಏನೋ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ಈಗ ಹರಿಹರರ ಒಂದು ಸಂಗಮ ಇದೆ ಇಲ್ಲಿ. ನಾರಾಯಣ ಮೂಲಕರ್ತ, ಯಾಕಂತಂದ್ರೆ ನಾರಾಯಣ ಗಾಂವ್ಕರ್ ಸರ್ ಅವರು ಇಬ್ಬರು ಒಂದು ಸಂಘದ ಪದಾಧಿಕಾರಿಗಳು. ಹೆಸರು ಸುದೀಶ, ಇನ್ನೊಬ್ಬರು ಮಹಾಬಲ, ಎರಡು ಹರನ ಹೆಸರು. ಹಾಗಾಗಿ ಹರಿಹರರ ಸಂಗಮದ ಒಂದು ವೇದಿಕೆಯಾಗಿದೆ ಇದು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಹರಿಹರರು ಅಂತಂದ್ರೆ ಇಲ್ಲಿ ನಾರಾಯಣ್ ಸರ್ ಅವರ ನೇತೃತ್ವದಲ್ಲಿ ಬಹುಶಃ ಇಬ್ಬರಿಗೂ ಅವರು ಬ್ಯಾಲೆನ್ಸ್ ಮಾಡ್ತಾರೆ, ಹಿಂದೆ ಮಾರ್ಗದರ್ಶನವನ್ನ ಕೊಡ್ತಾರೆ ಅಂತ ಹೇಳ್ತೇನೆ. ಅದ್ರ ಜೊತೆಗೆ ಅವ್ರ ಧರ್ಮ ಪತ್ನಿ ಲಕ್ಷ್ಮಿ ಇದ್ದಾರೆ. ಹಾಗಾಗಿ ಅವ್ರು ಏನಾದ್ರು ಸ್ವಲ್ಪ ಬ್ಯಾಲೆನ್ಸ್ ಆದ್ರೆ ಅವರಲ್ಲಿ ಸರಿ ದೂಡಿಸ್ತಾರೆ. ಹಾಗಾಗಿ ಇದು ಈ ಸಂಘ ತುಂಬಾ ಚೆನ್ನಾಗಿ ಮುಂದೆ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಎಲ್ಲರೂ ಹೇಳ್ತೇನೆ, ಹೆಸರೇ ಮಹಾಬಲ, ಹೇಳಲೇಬೇಕು. ಎಷ್ಟೇ ಕಷ್ಟ ಆದ್ರೂ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಅಟೆಂಡ್ ಆಗುವಂತ ಒಂದು ಶಕ್ತಿಯನ್ನ ಮಹಾಬಲೇಶ್ವರ್ ನಾಯ್ಕ್ ಸರ್, MG ನಾಯ್ಕ್ ಸರ್ ಇದೆ. ಹಾಗೆ ಸುದೀಶ್ ನಾಯ್ಕ್ ಸರ್ ಇಬ್ರು ಏನು ಜೋಡೆತ್ತುಗಳು, ಎಲ್ಲಿ ಹೋದ್ರು ಏನೋ ಕಾರ್ಯವನ್ನ ಒಟ್ಟಿಗೆ ಜೋಡಿಯಾಗಿ ಕಾರ್ಯವನ್ನ ನಿರ್ವಹಿಸಿ ಸಂಘಟನೆಯನ್ನ ಮಾಡುವಂತ ಒಂದು ಸಾಮರ್ಥ್ಯವನ್ನ ಅವರು ಹೊಂದಿದ್ದಾರೆ. ಹಾಗಾಗಿ ಈ ಸಂಘಟನಾ ಶಕ್ತಿ ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ನಾನು ನೋಡಿದ ಹಾಗೆ ಉಳಿದ ತಾಲೂಕುಗಳಲ್ಲಿ ಇಲ್ಲವೇನು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂತಂದ್ರೆ ಎಲ್ಲ ಕಡೆನೂ ಚುನಾವಣೆಗಳಾಗ್ತದೆ, ಪೈಪೋಟಿ ಇರ್ತದೆ, ಆದ್ರೆ ಇಲ್ಲಿ ಮಾತ್ರ ಅವಿರೋಧವಾಗಿ ಏನು ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಇದು ಏನ್ ತೋರಿಸ್ತದೆ ಅಂತಂದ್ರೆ, ಎಷ್ಟೇ ಇಲ್ಲ ಆಗುದಿಲ್ಲ ಅಂತ ಹೇಳ್ತಾ ಇರುವಾಗ ಮತ್ತೆ ಪುನಃ ಅದು ಹಾಗೆ ಒಗ್ಗೂಡಿ ಅದು ಆ ಸಮಸ್ಯೆನ ಬಗೆಹರಿಸುತ್ತಾರೆ. ಹಾಗಾಗಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ ಇಲಾಖೆ ಅಧಿಕಾರಿಗಳು, ಯಾಕಂತಂದ್ರೆ ಇದನ್ನ ನಾನು ಹೇಳಬೇಕು, ಒಂದು ಸಮನ್ವಯಾಧಿಕಾರಿಯಾಗಿ ನಾನು ಕೆಲಸ ಮಾಡಿದೆ. ಹೆಚ್ಚಂದ್ರೆ 3 ತಿಂಗಳ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡಿದೆ. ಯಾವುದೇ ಒಂದು ಹೇಳ್ತಾ ಇದ್ರು, ಇಲ್ಲ ಸಂಘದ ಒತ್ತಡ ಬರ್ತದೆ, ನೀನು ಅಲ್ಲಿ ಹೋದ್ರೆ ನಿನ್ ತುಂಬಾ ಸಮಸ್ಯೆ ಆಗ್ತದೆ ಅಂತ ಹೇಳಿ ತುಂಬಾ ನನಗೆ ಹೇಳಿದ್ರು. ಅದ್ರ ನಂತರ ಯಾವುದೂ ಆಗ್ಲಿಲ್ಲ. ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊಡ್ತಾ ಇದ್ದೇನೆ. ಯಾವುದೇ ಒಂದು ನನಗೆ ಸಂಘದಿಂದ ಒತ್ತಡ ಬರಲಿಲ್ಲ. ಇನ್ನು ಇಲಾಖೆಗೆ ಸಂಬಂಧಪಟ್ಟಿ ಹೇಳೋದಾದ್ರೆ, ಇವತ್ತು ನಾವೆಲ್ಲ ಶಿಕ್ಷಕರು, ಮೂಲತಃ ನಾವೆಲ್ಲ ಶಿಕ್ಷಕ ವೃತ್ತಿಯಲ್ಲಿ ಇರುವವರು. ನಮ್ಗೆ ಯಾವುದೇ ಡಿಗ್ರಿ ಇರ್ಬೋದು, ಡಿಗ್ರಿ ಲೆಕ್ಕಕ್ಕೆ ಬರುವುದಿಲ್ಲ. ನಾವೆಲ್ಲ ಮೂಲತಃ ಶಿಕ್ಷಕರಾದಾಗ ಶಿಕ್ಷಕರ ಸಮಸ್ಯೆ ಏನು ಅಂತಲೂ ನಮ್ಗೆ ಗೊತ್ತಿರ್ತದೆ. ಅವರ ಒಂದು ಏನೋ ಪಾಠ ಬೋಧನೆಯಲ್ಲಿ, ಅವರ ಒಂದು ವಿವಿಧ ಕಾರ್ಯಚಟುವಟಿಕೆಗಳಲ್ಲಿ ಏನು ತೊಂದರೆ ಬರ್ತದೆ ಅನ್ನೋದು ನಮ್ಮ ಅರಿವಿಗಿರ್ತದೆ. ಆದ್ರೆ ನಾವು ಕೂಡ ಆ ಕುರ್ಚಿಯಲ್ಲಿ ಕುಳಿತಾಗ ಇಲಾಖಾ ಆದೇಶಗಳನ್ನ ಪಾಲಿಸೋದು ನಮ್ಮ ಧರ್ಮ ಆಗಿರ್ತದೆ. ಈಗ ಹಿಂದೆ ಏನು ಅಧಿಕಾರಿ ಮಾಡ್ತಾ ಇದ್ರು, ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ರು, ಆಗ ಹಿಡಿದಕ್ಕೂ ಎಷ್ಟೊಂದು ಕೆಲಸ ಮಾಡಿದ್ದಕ್ಕೂ ಇವತ್ತು ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಿಂದೆ ಅಕ್ಷರ ದಾಸೋಹ, ಎಲ್ಲರೂ ಅಡಿಗೆ ಮಾಡಿ ಮಕ್ಕಳಿಗೆ ಏನೋ ಅಕ್ಷರ ದಾಸೋಹವನ್ನು ನಿಭಾಯಿಸಿದೆ. ಹೇಗೆ ಮಾಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತು. ಯಾವ್ದು ಲೆಕ್ಕ ಇಲ್ಲ, ಯಾವ್ದು ರಸೀತಿ ಇಲ್ಲ, ಅಷ್ಟು ಬಂದ್ರು ನೋಡಿದ್ರು ಹೋದ್ರು. ಒಂದಂದ್ರೆ ಪೂರ್ವಜನ್ಮದ ಪುಣ್ಯ ಮಾಡಿದ್ದಾರೆ. ಯಾಕಂದ್ರೆ ಎಷ್ಟೋ ಸರ್ಕಾರಿ ನೌಕರಿಗಳಿದೆ, ಆದ್ರೆ ಎಲ್ಲರೂ ಹೇಳಿದ್ದಾರೆ ಅದೇ ರೀತಿ ಈ ನೌಕರಿಯನ್ನ ಯಾವುದೇ ಒಂದು DC ಆಗಿರ್ಬೋದು, ದೇಶದ ಪ್ರಧಾನಿ ಆದ್ರೂ ಹೆಚ್ಚಿನ ಗೌರವ ಕೊಡುವಂಥದ್ದು ಶಿಕ್ಷಕರಿಗೆ ಮಾತ್ರ ಪ್ರಥಮವಾಗಿ. ಹಾಗಾಗಿ ನೀವೆಲ್ಲರೂ ಕನ್ನಡ ಶಾಲೆಯ ಶಿಕ್ಷಕರು. ಈಗ ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡದ ವಿಚಾರವಾಗಿ ಹೋರಾಟಗಳನ್ನ ಮಾಡ್ತಾ ಇದ್ದೇವೆ. ನೀವು ಸಹ ಕನ್ನಡದ ಒಂದು ಬೀಜಗಳನ್ನ ಒಂದು ಸಸ್ಯ ಆಗುವಲ್ಲಿ, ಯಾಕಂದ್ರೆ ಅವರು ಕನ್ನಡದ ಕಂಪನ್ನು ಬೀರಿ, ನಾವು ಈಗ ಹೇಳೋದಲ್ಲ, ಯಾವುದೇ ಡಿಗ್ರಿ ಮಾಡಿ ಏನೇ ಆಗಿದ್ರು ಕನ್ನಡದ ವಿಚಾರದಲ್ಲಿ ನಮ್ಮ ಆರಂಭ ಯಾವ ರೀತಿ ಇರ್ತದೆ, ಒಂದು ಸಸ್ಯಾಗಿ ನಾವು ಬೆಳಿಬೇಕಾದ್ರೆ ಆ ಆರಂಭಕ್ಕೆ ಸರಿಯಾದ ನೀವೊಂದು ಕನ್ನಡದ ವಿಚಾರಗಳು ಅಥವಾ ಈಗ ನಾವು ಹೋರಾಟ ಮಾಡ್ಲಿಕ್ಕೆ ಗಟ್ಟಿಯಾಗಿ ಒಂದು ಮಾತಾಡ್ಲಿಕ್ಕೆ ನಮ್ಮ ಗಟ್ಟಿತನ ಬರ್ಲಿಕ್ಕೆ ನೀರೇರುವಂತವ್ರು ತಾವು. ಹಾಗಾಗಿ ಕನ್ನಡ ಶಾಲೆಗಳು ಉಳಿಬೇಕು ಅಂತ ಆದ್ರೆ ಅದು ನೀವು ಹೇಳೋದು ಎಲ್ಲರೂ ಕನ್ನಡ ನಮ್ಮ ಅನ್ನದ ಭಾಷೆ ಆಗಿದೆ ಅಂತ ನೀವು ಶಿಕ್ಷಕರು ಹೇಳಿದ್ರು. ಇದು ತುಂಬಾ ಒಳ್ಳೆಯ ವಿಚಾರ.
ಶಿಕ್ಷಕರು ಅದನ್ನ ಕನ್ನಡ ಶಾಲಾ ಮಕ್ಕಳು ನಮ್ಗೆ ಅನ್ನವನ್ನ ನೀಡ್ತಾರೆ ಅಂತ ಹೇಳಿ ನೀವು ಹೃದಯದಿಂದ ಹೇಳೋದಲ್ಲ, ಅದು ತುಂಬಾ ಒಳ್ಳೆಯ ವಿಚಾರ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಹಲವಾರು ಜನಕ್ಕೆ ಅನ್ನ ಸಿಗ್ಬೇಕು ಅಂತ ಆದ್ರೆ ಕನ್ನಡ ಶಾಲೆ ಉಳಿಬೇಕು. ಕನ್ನಡ ಶಾಲೆ ಉಳಿಬೇಕು ಅಂತ ಆದ್ರೆ ಕನ್ನಡ ಶಿಕ್ಷಕರು ಈಗ ನೋಡಿ ಬೇರೆ ಬೇರೆ ಖಾಸಗಿ ಶಾಲೆಗಳೆಲ್ಲ ಏನೋ ಒಂಥರ ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ಇಲ್ಲಿರುವ ಒಂದು ಶಿಕ್ಷಣದ ನಿಮ್ಮಲ್ಲಿರುವಂತಹ ಒಂದು ಮೌಲ್ಯತೆ ಅವರಲ್ಲಿರುವಂತವ್ರು ಯಾವ ರೀತಿ ಶಿಕ್ಷಕರು ಇರ್ತಾರೆ ಅಂತೇಳಿ ತುಲನೆ ಮಾಡ್ಲಿಕ್ಕೆ ವಿಚಾರ ಮಾಡಿದ್ರೆ ತುಂಬಾ ಉನ್ನತ ಹಂತದಲ್ಲಿರುವವರೆಲ್ಲ ಕನ್ನಡ ಸರ್ಕಾರಿ ನೌಕರಿಗೆ ಸೇರ್ಕೊಳ್ತಾರೆ. ಆದ್ರೆ ಈಗಿನ ಕಾಲ ಆ ರೀತಿ ಇಲ್ಲ, ಬರೀ ಅಡ್ವರ್ಟೈಸ್ಮೆಂಟ್ ಜನರನ್ನ ಸೆಳೆಯಲಿಕ್ಕೆ ಮಾಡುವಂಥದ್ದೇ ಆಗಿದೆ. ಹಾಗಾಗಿ ದಯವಿಟ್ಟು ನೀವಲ್ಲಿ ನಿಮ್ಮ ಭಾಗದಲ್ಲಿ ಈಗ ಮೊದಲಿನ ತರ ಇಲ್ಲ. ಈಗ ಎಂ ಡಿ ನಾಯ್ಕರು ಮತ್ತೆ ನಮ್ಮ ಸುದೀಶ್ ನಾಯ್ಕರೆಲ್ಲ ಮೊದಲಿನ ಕನ್ನಡ ಶಾಲೆ ಮಾಸ್ಟರ್ ಸರ್ಕಾರಿ ಏನು ನೌಕರರು ಹೋದ್ರೆ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಮತ್ತೊಬ್ಬ ಬಂದು ಪಕ್ಕದಲ್ಲಿ ಕೂತ್ಬೇಕಾದ್ರೆ ಸರ್ಕಾರಿ ನೌಕರನೇ ಆಗಿರ್ಬೇಕಿತ್ತು. ಸಾಮಾನ್ಯ ಜನರ ಜೊತೆ ಬೆಳಿತಾ ಇರಲಿಲ್ಲ. ನೀವೆಲ್ಲ ಹಿರಿಯವರು, ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಹಳ್ಳಿ ಭಾಗದಲ್ಲಿ ಆ ರೀತಿ ಇತ್ತು. ಈಗ ಸುದೀಶ್ ನಾಯ್ಕರು ಇರ್ಬೋದು, ನಮ್ಮ ಇವರು ಎಂ ಡಿ ನಾಯ್ಕರು ಇರ್ಬೋದು, ಎಲ್ಲರ ಜೊತೆ ಇವರು ಹೇಳಿದಾಗ ಎಲ್ಲರ ಜೊತೆ ಬೆರೆತು ಒಂದು ಎಂ ಡಿ ನಾಯ್ಕ ಸುದೀಶ್ ನಾಯ್ಕರು ನಮ್ಮ ಒಂದು ತಾಲೂಕಿನ ಜಿಲ್ಲೆಯಲ್ಲಿ ಒಂದು MLA ಶಾಸಕರು ಯಾವ ರೀತಿ ಜನರ ಜೊತೆ ಬೆರೆತುಕೊಂಡಿರ್ತಾರೋ ಆ ರೀತಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೋಗಿ ಆ ರೀತಿ ಜನರನ್ನ ಸೆಳೆದು ಒಂದು ಸಂಘಟನೆ ಮಾಡಲಿಕ್ಕೆ ಗಟ್ಟಿಯಾಗಿ ನಿಂತಿದ್ದಾರೆ. ಒಂದು ಸಂಘಟನೆ ಅಂತಂದ್ರೆ ಸಂಘಟನೆ ಕೇವಲ ಸಂಘಟನೆ ಆಗೋದಕ್ಕೂ ಗಟ್ಟಿ ನಾಯಕತ್ವ ಬೇಕಾಗ್ತದೆ. ನಾಯಕತ್ವ ಗಟ್ಟಿ ಇದ್ದಾಗ ಮಾತ್ರ ಸಂಘಟನೆ ಗಟ್ಟಿ ಆಗ್ತದೆ. ಹಾಗಾಗಿ ಮುಂದಿನ ಎಲ್ಲ ಶಿಕ್ಷಕರ ಸಮಸ್ಯೆಗಳಿಗೆ ನೀವು ಯಾವುದೇ ಒಂದು ರಾಜಕೀಯದವ್ರು ನಡ್ಸ್ಕೊಂಡು ಹೋಗ್ಬೇಕಾಗುವಂತ ಅವಶ್ಯಕತೆ ಇರುವುದಿಲ್ಲ. ಸಂಘಟನೆ ಗಟ್ಟಿ ಆದ್ರೆ ಮತ್ತೊಂದು ಪ್ರಶಸ್ತಿ ಸಿಗ್ಬೇಕು ಅಂತಾದ್ರೂ ಈಗೇನಾಗ್ತದೆ, ಯಾವುದೋ ರಾಜಕೀಯ MLA ಶಾಸಕರು ಹೇಳಿದಾಗ ಮಾತ್ರ ಅವ್ರು ಪ್ರಶಸ್ತಿ ಕೊಡ್ಬೇಕು. ನಮ್ಮವರೆಲ್ಲ ಯಾಕಂದ್ರೆ ಇಲ್ಲಿರುವ ಎಲ್ಲರೂ ಹೋರಾಟ ಸಂಘಟನೆಯಿಂದಲೇ ಬಂದವರಾದ್ರಿಂದ ನಾವೇ ಮಾತಾಡುವಂತ ಅವಕಾಶ ಇರುವುದಿಲ್ಲ. ಯಾಕಂದ್ರೆ ಈಗ ರಾಜಕೀಯ ಪರಿಸ್ಥಿತಿ ಗೊತ್ತಿದೆ ನಿಮ್ಗೆ. ಮುಖ್ಯ ಕಾರಣ ನನ್ನ ಪ್ರೀತಿ ಅಣ್ಣ ಆನಂದ್ ಗಾಂಕರ್. ಕಳೆದ 25 ವರ್ಷಗಳ ಈ ಸಂಘಟನಾತ್ಮಕ ಒಂದು ಜೀವನದಲ್ಲಿ ಕಳೆದ 10 ವರ್ಷಗಳ ಅವಧಿಯಲ್ಲಿ ನಾನು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆದ ಜೊತೆಗೆ ನಾನು ತಾಲೂಕಾ ಅಧ್ಯಕ್ಷನಾಗಿದ್ದಾಗ ಸಂಘ ಅಂದ್ರೆ ಏನು, ಸಂಘಟನೆ ಹೇಗೆ ಕಟ್ಟಬೇಕು, ಶಿಕ್ಷಕರ ಪರವಾಗಿ ಯಾವ ರೀತಿ ಧ್ವನಿ ಎತ್ತಬೇಕು ಮತ್ತು ಸಂಘಟನೆಗೆ ಧೈರ್ಯ ಯಾಕೆ ಬೇಕು, ಮತ್ತೊಬ್ಬ ಸಂಘಟನೆಯಲ್ಲಿದ್ದವ ಶಿಕ್ಷಕನೂ ಆಗಿರ್ಬೇಕು, ಸಂಘಟನೆ ಇದ್ದವ ಎಲ್ಲವೂ ತಿಳ್ಕೊಂಡಿರ್ಬೇಕು ಅನ್ನುವಂತ ಅಮೂಲ್ಯ ಜ್ಞಾನವನ್ನ ಜೊತೆಗೆ ಅಮೂಲ್ಯ ಒಂದು ಮಾರ್ಗದರ್ಶನ ಕೊಟ್ಟವರು ನನ್ನ ಆನಂದಣ್ಣ. ಅವರನ್ನ ನನ್ನ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 10 ವರ್ಷಗಳ ನಮ್ಮೊಂದಿಗಿದ್ದಾರೆ, ನಾವು ಕೂಡ ಅವರೊಂದಿಗಿದ್ದೇವೆ. ಆನಂದಣ್ಣ ಮಾತಾಡ್ತಾ ಇದ್ರು, ಗಳಗಳನ್ನ ಹತ್ಬಿಟ್ಟ ಎಂಜಂತೀವಿ. ಅದು ನನಗೆ ತುಂಬಾನೇ ದುಃಖ ಆಯ್ತು. ಯಾಕಂದ್ರೆ ಒಬ್ಬ ನಾವೆಲ್ಲ ಒಟ್ಟಿಗಿದ್ದವರು ಇಷ್ಟು ವರ್ಷ. ನಾವೊಂದು ದೊಡ್ಡ ಆದ ಮರದ ಅಡಿಯಲ್ಲಿ ನಾವೆಲ್ಲ ಕೂಡ ಅದಕ್ಕೆ ನೆಮ್ಮದಿಯಿಂದ ಸುಖವಾಗಿ ನಮ್ಮೆಲ್ಲ ಇದಕ್ಕೆ ಅವರು ನೆರಳಾಗಿದ್ದಂತ ಒಬ್ಬ ವ್ಯಕ್ತಿ ಸೇವೆಯಿಂದ ನಿವೃತ್ತನಾದಂತ ಆ ಕ್ಷಣದಲ್ಲಿ ನನಗೆ ತುಂಬಾ ಅಳು ಬಂದ್ಬಿಡ್ತು. ನಾನು ಹೆಂಡತಿ ಕೇಳಿದ್ರು, ಬೆಳಗ್ಗೆ ಮುಂಚೆ ನೀವು ನಿಮಗೆ ಅಂತ ತೀರ್ಲಿಕ್ಕೆ ಮಾಡಿದ್ರಿ ಅಂತ. ಇಲ್ಲ ಮಾಡಿದ್ರು, ನನಗೆ ಆನಂದ ರಿಟೈರ್ ಆಗ್ತಾನೆ ಇವತ್ತೆ. ಅವನ ನೆನಪನ್ನ ಮತ್ತು ಅವನ ಒಂದು ಸಹಕಾರ ನನ್ನ ಜೀವನದಲ್ಲಿ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ಪ್ರೀತಿ ಅವನು ನಮ್ಗೆ ಕೊಟ್ಟಿದ್ದಾನೆ. ಅವ್ರ ಮನೆ ಅಂದ್ರೆ ನಮ್ಮನೆ ಇದ್ದಾಗೆ ಆ ರೀತಿಯಾದ ಪ್ರೀತಿ ವಿಶ್ವಾಸ ಕಳಿಸ್ಕೊಟ್ಟಿದ್ದಾರೆ. ಈ ವರ್ಷದ ಜಿಲ್ಲಾಧ್ಯಕ್ಷ ಹುದ್ದೆಗೆ ಸ್ಪರ್ಧೆ ಮಾಡುವಂತ ಹೇಳಿ ದೊಡ್ಡ ಒಂದು ಒತ್ತಾಸೆ ಮಾಡೋದನ್ನ ಆನಂದ. ಅದು ಏನೇ ಆಗಲಿ ಎಂಜಿ ನೀನು ನಿಲ್ಲೇಬೇಕು. ಜಿಲ್ಲೆಯಲ್ಲಿ ನಿಮ್ಗೊಂದು ಶಕ್ತಿ ಇದೆ, ಜಿಲ್ಲೆಗೆ ನಿನ್ನ ಬೆಂಬಲ ಇದೆ, ಹಾಗಾಗಿ ನೀನು ನಿಲ್ಬೇಕು ಅಂತ ಹೇಳಿ ತುಂಬಾ ಅಂದ್ರೆ ಚುನಾವಣೆ ಪೂರ್ವದಲ್ಲಿ ನಮ್ಗೆ ಅವ್ರು ಹೇಳಿದ್ರು. ಹಾಗಾಗಿ ನಾನು ಧೈರ್ಯ ಮಾಡಿದೆ. ಕೆಲವರು ಹೇಳಿದ್ರು ತಾಲೂಕ ಬಿಟ್ಟು ಹೋಗ್ಬೇಡ ಎಂಜಿ, ನೀನು ತಾಲೂಕಲ್ಲೇ ಇರು, ಜಿಲ್ಲೆಗೆ ಹೋಗ್ಬೇಡ ಅಂತಂದ್ರು. ಇಲ್ಲ, ನಾನು ನಿರ್ಧಾರ ಮಾಡಿದೆ. ಯಾಕಂದ್ರೆ ಸುದೀಶ್ ಅವರು ನನ್ನ ಸಂಘ ಇಷ್ಟು ವರ್ಷಗಳ ಸಂಘಟನೆ ಜೀವನದಲ್ಲಿ ನನಗೆ ಬೆನ್ನುವ ನಿಂತವರು. ಹಾಗಾಗಿ ಸುದೀಶ್ ನನ್ನ ಮನೆ 5 ವರ್ಷದ ಅವಧಿ. ಹಾಗಾಗಿ ಅವನು ಒಂದು 5 ವರ್ಷ ಮಾಡಿದೆ. ಇದನ್ನ ನಾನು 1 ವರ್ಷದ ಹಿಂದೆ ಮಾಡಿದೆ. ಯಾಕಂದ್ರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎಲೆಕ್ಷನ್ ಬಂದಾಗ ಸುದೀಶ್ಗೆ ಹೇಳಿದೆ, ಸುದೇಶ್ ನೀನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕಾಂಪೀಟ್ ಮಾಡ್ತಂದ್ರೆ ನಾ ಬಿಟ್ಕೊಡ್ತೇನೆ. ಯಾಕಂದ್ರೆ ನೀನು ಅದನ್ನ ಮಾಡು. ಒಂದು ವೇಳೆ ಕಾಂಪೀಟ್ ಮಾಡಿಲ್ಲ ಅಂದ್ರೆ ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಇರ್ತೇನೆ. 1 ವರ್ಷದ ನಂತರ ತಾಲೂಕಾ ಪ್ರೈಮರಿ ಸಂಘದ ಅಧ್ಯಕ್ಷ ಆಗೋದ್ರಿಂದ ನಾವು ಹೇಳಿದೆ, ಇಲ್ಲ ನಾನು ನೌಕರ ಸಂಘದ ಅಧ್ಯಕ್ಷ ಆಗ್ತೇನೆ ಅಂತ ಹೇಳಿ ಆಸೆ ಪಟ್ಟಿದೆ. ಬಿಡಿ, ಬೇರೆ ಬೇರೆ ಕಾರಣಗಳಿಂದ ದುರದೃಷ್ಟವಶ ನನ್ನ ಕೈ ತಪ್ಪು ಹೋಯ್ತು. ಇದ್ರ ಬಗ್ಗೆ ತುಂಬಾ ಬೇಸರ ಮತ್ತು ಬೇಜಾರು ಕೂಡ ಇದೆ. ನಮ್ಗೆ ಈಗ ತುಂಬಾ ಖುಷಿ ಇದೆ. ಯಾಕಂದ್ರೆ ಸುದೇಶ ತಾಲೂಕು ಅಧ್ಯಕ್ಷ ಆಗಿದ್ದು ನಮ್ಗೆ ತುಂಬಾನೇ ಖುಷಿ ಇದೆ, ತುಂಬಾನೇ ಹೆಮ್ಮೆ ಇದೆ. ಹಾಗಾಗಿ ಆ ದಿಶೆಯಲ್ಲಿ ಜಿಲ್ಲಾಧ್ಯಕ್ಷ ಹುದ್ದೆಗೆ ಕಾಂಪೀಟ್ ಮಾಡುವಂತ ಒಂದು ಧೈರ್ಯವನ್ನು ನಾನು ತೋರಿದೆ. ಆದ್ರೆ ಅನೇಕ ತಿರುವುಗಳು ಬಂದು ಬೇರೆ ಬೇರೆ ಒಂದು ಕಾರಣಗಳಿಂದ ಆ ಒಂದು ಎಲೆಕ್ಷನ್ ಅವಿರೋಧವಾಗಿ ಆಯ್ಕೆಯಾಗುವಂತ ಪ್ರಸಂಗ ಕೂಡ ಬಂತು. ಬಿಡಿ, ಅದ್ರ ಬಗ್ಗೆ ಅನೇಕ ಅಪಪ್ರಚಾರಗಳು ಕೂಡ ಆದವು. ಯಾಕಂದ್ರೆ ನಿಕಟ ಪೂರ್ವ ಅಧ್ಯಕ್ಷರಾದ ಆನಂದ ನಾಯ್ಕರವರು
ನಾಮಪತ್ರ ತಿರಸ್ಕಾರ ಆಗ್ಲಿಕ್ಕೆ ಕಾರಣರು ಹಾಗೆ ಎಲ್ಲ ಒಬ್ಬ ಚುನಾವಣಾಧಿಕಾರಿ ಆದವ. ಈಗ ಚುನಾವಣಾಧಿಕಾರಿಗಳಾದ ಸುರೇಶ್ ನಾಯ್ಕರು ಇದ್ದಾರೆ, ಅವ್ರನ್ನ ಕೇಳಿದ್ರೆ ಗೊತ್ತಾಗ್ತದೆ. ಚುನಾವಣಾಧಿಕಾರಿ ಆದವ ಒಬ್ಬ ವ್ಯಕ್ತಿಯ ನಾಮಪತ್ರವನ್ನ ತಿರಸ್ಕಾರ ಮಾಡ್ಬೇಕಾದ್ರೆ ಸಕಾರಣೆ ಆಗ್ತದೆ. ಸಕಾರಣೆಯಲ್ಲೇ ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಜೈಲಿಗೆ ಹೋಗ್ಬೇಕಾಗ್ತದೆ ಕೆಲವು ಚುನಾವಣಾಧಿಕಾರಿಗಳು. ಹಾಗಾಗಿ ಒಬ್ಬ ಚುನಾವಣಾಧಿಕಾರಿ ತಿರಸ್ಕಾರ ಮಾಡ್ತಾರೆ. ತಿರಸ್ಕಾರ ಮಾಡಿದ್ರೆ ತಪ್ಪು ಅಂತೇಳಿ ಆ ಒಂದು ಅಭ್ಯರ್ಥಿ ಏನೇನೋ ಆರೋಪಗಳನ್ನ, ವಿಶೇಷವಾಗಿ ನನಗೆ ತುಂಬಾ ನೋವಾಗಿದ್ದು, ನನ್ನ ಒಂದು ಗುರಿಯನ್ನು ಇಟ್ಕೊಂಡು ಆನಂದ ಮೇಲೆ ವಿನಾಕಾರಣ ಸಲ್ಲದ ಆರೋಪವನ್ನು ಅವ್ರು ಮಾಡಿದ್ರು. ಹಾಗಾಗಿ ಆ ಬಗ್ಗೆ ನಂಗೆ ತುಂಬಾ ಬೇಜಾರಿದೆ. ಬಿಡಿ, ದೇವರು ಕೆಲವೊಂದು ಒಂದು ಕೊನೆಯನ್ನು ಕಾಣಿಸ್ತಾರೆ. ಹಾಗಾಗಿ ಇದ್ರ ಬಗ್ಗೆ ನಮ್ಗೆ ಬೇಜಾರಿಲ್ಲ. ಆದ್ರೆ ನಮ್ಮದು ವೈಯಕ್ತಿಕವಾಗಿ ನಂಗೆ ತುಂಬಾ ದುಃಖ ಆಗಿದೆ. ಅಂದ್ರೆ ನನ್ನ ಸಲುವಾಗಿ ಆನಂದಣ್ಣ ಏನಾದ್ರು ನಡೆಸ್ಕೋಬೇಕಾಯ್ತು ಅಂತೇಳಿ ನಂಗೆ ತುಂಬಾನೇ ದುಃಖ ಆಯ್ತು. ಅದ್ರ ಬಗ್ಗೆ ದೇವರು ಗಟ್ಟಿದ್ರೆ ಮತ್ತು ಖಂಡಿತವಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಸಂಘ ಅಂದ್ರೆ ಸಂಘಟನೆ ನಾವು ಯಾವ ರೀತಿ ನಡೆಸಿದ್ದೇವೆ ಅಂತೇಳಿ. ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಬೆಂಬಲ ಇದ್ದಿದ್ರಿಂದಲೇ ನಾವು ಇಷ್ಟು ವರ್ಷಗಳ ಕಾಲ ಸಂಘಟನೆ ಸಾಧ್ಯ. ಹಾಗಾಗಿನೇ ಸಂಘಟನೆ ಇಷ್ಟು ಗಟ್ಟಿಯಾಗಿ ನಿಲ್ಲಿಕ್ಕೆ ಸಾಧ್ಯ. ತಾಲೂಕಾ ಸಂಘ ಅವಿರೋಧ ಆಗಲಿಕ್ಕೆ ಮುಖ್ಯವಾಗಿ ಕಾರಣ ಅಂತಂದ್ರೆ ಈ ಸಲ ನಮ್ಮ ತಾಲೂಕಿನ ಶಿಕ್ಷಕರು ನಿರ್ಧಾರ ಮಾಡಿದ್ರು. ಏನ್ ನಿರ್ಧಾರ ಅಂತಂದ್ರೆ ಹೊಸ ಸಂಘ ಯಾಕೆ ಮತ್ತೆ ಸುದೀಶ್ ನಾಯ್ಕ ಇದ್ದಾರೆ, MG ನಾಯ್ಕ ಇದ್ದಾರೆ, KV ಇದ್ದಾರೆ, ಒಳ್ಳೆ ಸಂಘ ಇದೆ, ಒಳ್ಳೆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರು ಆ ದಿಸೆಯಲ್ಲಿ ಒಂದು ಪೈಪೋಟಿ ನೀಡುವಂತ ಒಂದು ಕಾರ್ಯವನ್ನು ಅವ್ರು ಮಾಡಿಲ್ಲ. ಅವ್ರಿಗೆ ತುಂಬಾ ಚಿಂತಾಮಣಿ ಕೂಡ ಆಗಿತ್ತು. ಈ ಸಲ ಸಂಘ ಎಲೆಕ್ಷನ್ ಮಾಡುವ MG ನಾಯ್ಕರ ಅಧ್ಯಕ್ಷಸ್ಥಾನಕ್ಕೆ ಇಳಿಸಾಕ ಸುದೀಶ್ ನಾಯ್ಕ ಅಂತೆಲ್ಲ ಸುಮಾರು ಆಗಿತ್ತು. ಅದು ನಮ್ಮ ಶಿಕ್ಷಕರು ನಮ್ಮದವರು, ನಾವು ಅವರು ನಮ್ಮದವರು, ಯಾರು ಅವ್ರ ಮಾತನ್ನ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ, ಕೇಳೂ ಇಲ್ಲ. ಅದು ಕೊನೆ ಕ್ಷಣಕ್ಕೆ ಸ್ಪರ್ಧೆ ಮಾಡುವ ಸಂದರ್ಭ ಬಂದಾಗ ನಮ್ಮ ಸಹಪಾಠಿಗಳು ಅದೆಲ್ಲರೂ ಕೂಡ ನಮ್ಮವರೇ ಆಗಿದ್ರು. ಇಲ್ಲ, ಸಂಘಟನೆ ಅವಿರೋಧವಾಗಿ ಅನ್ನೋ ಕಾರಣಕ್ಕಾಗಿ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ. ವೇದಿಕೆಯ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಅಭ್ಯರ್ಥಿಗಳೇ, ನನ್ನೆಲ್ಲ ವೃತ್ತಿ ಬಾಂಧವರೇ, ಅಲ್ಲಿ ನಿಂತು ಅಥವಾ ಅಲ್ಲಿ ಕೂತು ಮಾತನಾಡಿ ಅನುಭವ ಇದೆ. ಆದರೆ ಇಲ್ಲಿ ನಿಂತು ಅದರಲ್ಲಿಯೂ ಅಧ್ಯಕ್ಷನಾಗಿ ಮಾತನಾಡಬೇಕಾದ ಯಾಕೋ ಮಾತುಗಳು ಹೊರಬರ್ತಾ ಇಲ್ಲ. ಕಳೆದ 32 ವರ್ಷಗಳಿಂದ ಸಂಘಟನೆಯಲ್ಲಿ ಇದ್ದೇನೆ. ಸೇವೆಗೆ ಸೇರಿ 34 ವರ್ಷಗಳು ಕಳೆದಿವೆ. ಇನ್ನು 6 ವರ್ಷ ಸೇವೆ ಬಾಕಿ ಇದೆ. 2032ರಲ್ಲಿ ನಿವೃತ್ತಿಯನ್ನು ಹೊಂದೇನೆ. ಆ ನಿವೃತ್ತಿಯ ಹೊಂದುವ ವೇಳೆಯಲ್ಲಿ ಸುಮಾರು 37 ವರ್ಷ ಸಂಘಟನೆಯಲ್ಲಿ ಭಾಗಿಯಾಗಿದ್ದೇನೆ ಎನ್ನುವಂತಹ ಹೆಮ್ಮೆ ಈ ಸಂದರ್ಭ ನನಗಾಗ್ತಾ ಇದೆ. 32 ವರ್ಷಗಳ ಈ ಹಿಂದಿನ ಸಂಘಟನೆಯಲ್ಲಿ ನನ್ನ ಜೊತೆ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳು, ತಾಲೂಕಾ ಮಟ್ಟದ ಎಲ್ಲ ನಿರ್ದೇಶಕರುಗಳು ಸೇರಿ ನಾವು ಸಂಘಟನೆಯನ್ನು ಮಾಡಿದ್ದೇವೆ. ಈಗ ಕಳೆದ 10 ವರ್ಷಗಳಿಂದ ಶ್ರೀ ಆನಂದೂರವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಸಂಘಟನೆಗೆ ಬೆಂಬಲವಾಗಿ ಮಾಡಿದ್ದೇವೆ. ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗಿದ್ದೇವೆ. ಶಿಕ್ಷಕರ ಸವಾಲುಗಳಿಗೆ ಅವರ ಜೊತೆ ನಿಂತು ಅದನ್ನ ಪರಿಹಾರ ಮಾಡುವಲ್ಲಿ ನಾವು ಒಂದು ನಾಯಕತ್ವ ಅನ್ನೋದಕ್ಕಿಂತ ನಮ್ಮ ಸೇವೆಯನ್ನು ಮಾಡಿದ್ದೇವೆ ಹೇಳುವಂತ ಭಾವನೆ ನಂದು. ವೇದಿಕೆ ಮೇಲೆ ಹಲವಾರು ಗಣ್ಯರು ನಮ್ಮ ಸಂಘಟನೆಯ ಬಗ್ಗೆ, ನನ್ನ ಬಗ್ಗೆ, ಆನಂದ್ ಬಗ್ಗೆ, MG ಬಗ್ಗೆ ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದೀರಿ. ಸಹಜ ಅದು, ಯಾಕೆಂದ್ರೆ ನಾವು ವೇದಿಕೆಯಲ್ಲಿದ್ದೇವೆ, ನಮ್ಮ ಬಗ್ಗೆ ಹೋಗಬೇಕಾದ್ದು ಸಹಜ. ಆದ್ರೆ ಒಬ್ಬ ಶಿಕ್ಷಣ ಇಲಾಖೆಯ ಹೊರತುಪಡಿಸಿ ಹಲವಾರು ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ಪ್ರವೀಣ್ ಕರಾಡೆ ಸರ್ ಇರ್ಬೋದು. ನೀವೆಲ್ಲರೂ ಗಮನಿಸಿದ್ದೀರಿ ಶಿಕ್ಷಕರಿಗೆ ಎಷ್ಟು ಅವರು ಗೌರವವನ್ನು ಕೊಡ್ತಾರೆ, ಎಷ್ಟು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ. ಇದು ಹೇಗೆ ಬಂತು ಅಂತಂದ್ರೆ, ನಮ್ಮ ಸಂಘಟನೆ ಒಗ್ಗಟ್ಟಾಗಿ, ನಮ್ಮ ಸಂಘಟನೆ ಬಲಯುತವಾಗಿ ಇದ್ದಿದ್ದರಿಂದ
ಆ ಎಲ್ಲ ಅಧಿಕಾರಿಗಳು ನಮಗೆ ಬೆಂಬಲವಾಗಿ ನಿಂತರು. ಶ್ರೀಯುತ ಯೇಸು ಸರ್ ಅವರು ಬಹುತೇಕ ಅವರು ಇಲ್ಲಿ ಬಂದು 2 ವರ್ಷ, ನಾಳೆ 25ಕ್ಕೆ ಮೋಸ್ಟ್ಲಿ 2 ವರ್ಷ ಅಂತ ಅನ್ಸುತ್ತೆ. ಆ 2 ವರ್ಷಗಳ ಅವಧಿಯಲ್ಲಿ ನಾವೆಲ್ಲರೂ ಸೇರಿ, ನಮ್ಮ ಶಿಕ್ಷಕರ ಸಮುದಾಯ ಸೇರಿ ಅವರಿಗೆ ಬೆಂಬಲವಾಗಿ ನಿಂತಿದ್ವಿ. ಈ ಮಾತನ್ನ ತುಂಬಾ ಹೆಮ್ಮೆಯಿಂದ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಸಹ ಯೇಸು ಸರ್ ಅವರು ಶಿಕ್ಷಕರ ಧ್ವನಿಯಾಗಿದ್ದಾರೆ. ಶಿಕ್ಷಕರಿಗೆ ಏನು ಸಮಸ್ಯೆ ಇದೆಯೋ ಒಂದು ಫೋನ್ ಮಾಡಿದ್ರೆ ಸಾಕು, ಅಲ್ಲಿ ಹೋಗಿ ಸ್ಪಂದಿಸುವಂತಹ ಗುಣವನ್ನ ಬೆಳೆಸ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಅವರಿಗೆ ಅವ್ರ ಜೊತೆ ನಿಂತಿದ್ದೇವೆ. ಹಾಗಾಗಿ ಸಂಘಟನೆಗೆ ಬೆಲೆ ಬಂತು. ನಮ್ಮ ಸಮನ್ವಯಾಧಿಕಾರಿಗಳಾಗಿರುವಂತಹ ಜಯಶ್ರೀ ಮೇಡಮ್ ಇರ್ಬೋದು, ಕಳೆದ ಹಲವು ತಿಂಗಳುಗಳಿಂದ ಸಮನ್ವಯಾಧಿಕಾರಿಗಳಾಗಿ BO ಆಗಿ ಕೆಲಸವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ನಾವೆಲ್ಲೂ ನಮ್ಮ ಸಂಘಟನೆಗೆ ಬೆಲೆ ಕೊಟ್ಟಿಲ್ಲ, ಅಥವಾ ನಮ್ಮ ಸಂಘ ಹೇಳಿದಂತಹ ಕೆಲಸ ಮಾಡಬೇಕು ಹೇಳುವಂತಹ ಎಲ್ಲೂ ಒತ್ತಾಯವನ್ನ ಮಾಡಿಲ್ಲ. ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ ತೆಗೆದುಕೊಳ್ಳುವಂತಹ ಎಲ್ಲ ನಿರ್ಧಾರಗಳಿಗೆ ನಾವು ಅವರ ಜೊತೆ ಇದ್ದೇವೆ. ಹಾಗಾಗಿ ಅವರು ನಮಗೆ ಬೆಂಬಲವಾಗಿ ನಿಂತರು. ಸುರೇಶ್ ನಾಯ್ಕ ಇರ್ಬೋದು, ನಮ್ಮ ಹೊನ್ನಾವರ ತಾಲೂಕಾ ಪಂಚಾಯತ್ ಇತಿಹಾಸದಲ್ಲಿ 7 ಬಾರಿ EO ಆಗಿ ಕೆಲಸ ಮಾಡಿದಂತ ಅನುಭವ ಹೊಂದುವಂತವರು ಪ್ರಭಾರಿಯಾಗಿ. ನಾವೆಲ್ಲರೂ ಇದೆಲ್ಲವನ್ನು ನೋಡಿದಾಗ ಸಂಘಟನೆ ನಮಗೆ ಅತಿ ಅವಶ್ಯ. ಕೇವಲ ಸುಧೀಶನಿಗಾಗಿ, MGಗಾಗಿ ಆ ಅಧಿಕಾರಿಗಳು ನಮ್ಮ ಜೊತೆ ಇಲ್ಲ. ನಮ್ಮ ಸಂಘಟನೆ ಗಟ್ಟಿಯಾಗಿದೆ, ನಮ್ಮ ಸಂಘಟನೆ ಉತ್ತಮ ಸಾಮರ್ಥ್ಯವನ್ನು ಹೊಂದಿದೆ. ಆ ಎಲ್ಲ ಸಾಮರ್ಥ್ಯಗಳು ನಮ್ಮ ಸಂಘಟನೆಗಳಿಗೆ ಇವೆ ಹೇಳುವಂತಹ ದೃಷ್ಟಿಯಿಂದ ಮಾತ್ರ ಆ ಅಧಿಕಾರಿಗಳು ನಮಗೆ ಬೆಂಬಲವಾಗಿ ನಿಂತರು, ನಮಗೆ ಗೌರವ ಕೊಟ್ಟರು. ಹಾಗಾಗಿ ನಮಗೆ ಸಂಘಟನೆ ಬೇಕು. ಕೆಲವರು ಶಿಕ್ಷಕರಲ್ಲಿ ಅಸಮಾಧಾನ ಇದೆ, ಸಂಘಟನೆ ಯಾಕೆ ಬೇಕು, ಸಂಘಟನೆಯಿಂದ ನಮಗೆ ಏನಾಗೋದಿದೆ ಅಂತ. ಅದು ಅವರ ವೈಯಕ್ತಿಕ ವಿಚಾರ. ಆದರೆ 98% ಹೆಚ್ಚು ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ, ನಮ್ಮ ಸಂಘಟನೆಯ ಜೊತೆ ಇದ್ದಾರೆ, ಸಂಘಟನೆಗೆ ಬೆಂಬಲವಾಗಿ ನಿಂತಾರೆ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲವಾಗಿ ನಾವು ಒಂದು ನಾಯಕತ್ವ ವಹಿಸಲಿಕ್ಕೆ ಸಾಧ್ಯತೆ ಆಯಿತು. ಈ ನಾಯಕತ್ವ ಬರಲಿಕ್ಕೆ ನಿಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲರ ಮಾರ್ಗದರ್ಶನ, ನಿಮ್ಮೆಲ್ಲರ ಸಲಹೆ ಎಲ್ಲ ಕಾರಣದಿಂದ ನಾವು ನಾಯಕರಾಗಿದ್ದೀವಿ ಅಷ್ಟೇ. ಆದರೆ ನಿಮ್ಮೆಲ್ಲರ ಸಹಕಾರ ಇದ್ರೆ ನಾವು ಈ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ ಆಗಿತ್ತು ಅಂತ ನನ್ನ ಭಾವನೆ. ಆ ದಿಸೆಯಿಂದ ಮೊಟ್ಟ ಮೊದಲ ಬಾರಿಗೆ ನನ್ನ ಪ್ರಾಥಮಿಕ ಶಾಲಾ ಎಲ್ಲ ಶಿಕ್ಷಕರಿಗೆ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ಸಂಘಟನೆ ಅಂತಂದ್ರೆ ಅದಕ್ಕೆ ಚರ್ಚೆ, ವಿಚರ್ಚೆ ಅಥವಾ ಸರಿ ತಪ್ಪು ಇವು ಬಂದೇ ಬರ್ತವೆ. ಕಳೆದ 10 ವರ್ಷಗಳ ಹಿಂದೆ ಆನಂದರವರ ನಾಯಕತ್ವದಲ್ಲಿ ನಾವೆಲ್ಲರೂ ಸೇರಿದಾಗ ಮೊದಲು ಆನಂದರವರ ನಾಯಕತ್ವವನ್ನ ಜಿಲ್ಲೆಯ ಸುಮಾರು 40% ಶಿಕ್ಷಕರು ಒಪ್ಪಿಸಲಾಗಿತ್ತು. ಆದರೆ ಯಾವಾಗ ಆನಂದರವರು ತನ್ನ ನಾಯಕತ್ವದಿಂದ ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾದರೋ, ಅಥವಾ ಶಿಕ್ಷಕರಿಗೆ ಸಮಸ್ಯೆ ಬಂದಾಗ ಅಧಿಕಾರಿಗಳನ್ನ ಎದುರಿಸುವಲ್ಲಿ ಚಾಕಚಕ್ಯತೆಯನ್ನು ತೋರಿಸಿದ್ರು, ಯಾವ ಜಿಲ್ಲಾಧಿಕಾರಿಗಳಿಗಿರ್ಬೋದು, ಯಾವ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿರ್ಬೋದು, ಅಥವಾ SP-ಗಿರ್ಬೋದು, ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲೆಲ್ಲ ಧ್ವನಿ ಎತ್ತಿದ್ರು. ಕ್ರಮೇಣ ಶಿಕ್ಷಕರ ಧ್ವನಿಯೇ ಬದಲಾಯಿತು. ಇದಕ್ಕೆ ಕಾರಣ ಆ ನಾಯಕತ್ವ. ಆ ನಾಯಕತ್ವದ ಅಡಿಯಲ್ಲಿ ನಾವೆಲ್ಲರೂ ಇಲ್ಲಿ ಇದ್ದೇವೆ. ನಮ್ಮ ಜಿಲ್ಲಾ ಸಂಘದ ಪದಾಧಿಕಾರಿಗಳಿರ್ಬೋದು, ತಾಲೂಕಾ ಸಂಘದ ಎಲ್ಲ ಪದಾಧಿಕಾರಿಗಳಿರ್ಬೋದು, ನಿರ್ದೇಶಕರುಗಳಿರ್ಬೋದು, ಅವರೆಲ್ಲರೂ ಆನಂದರವರ ನಾಯಕತ್ವವನ್ನು ಒಪ್ಪಿದ್ದಾರೆ. ಶಿಕ್ಷಕರ ಸಂಘದ ಪದಗ್ರಹಣ ಸಮಾರಂಭ ಹಾಗೂ
ಅಭಿನಂದನಾ ಕಾರ್ಯಕ್ರಮ ಮತ್ತು ಪ್ರಥಮ ಸಾಮಾನ್ಯ ಸಭೆಯ ವಂದನಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ತುರ್ತು ಕಾರ್ಯದ ನಿಮಿತ್ತ ನಿರ್ಗಮಿಸಿರುವಂತಹ ನಮ್ಮ ಹೊನ್ನಾವರ ತಹಶೀಲ್ದಾರರಾದ ಶ್ರೀ ಪ್ರವೀಣ್ ಕರಂಡೆ ಸರ್ ಇವರಿಗೆ ಸಂಘಟನೆಯ ಪರವಾಗಿ ಹಾರ್ದಿಕ ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಆಸೀನರಾದಂತಹ ಶ್ರೀ ಯೇಸು ಸುಬ್ಬಣ್ಣ ಬೆಂಗಳೂರು ಮುಖ್ಯಾಧಿಕಾರಿಗಳು ಇವರಿಗೂ ಹಾಗೂ ಶ್ರೀ ಮಂಜುನಾಥ್ ಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಇವರಿಗೂ ಸಹ ಈ ಸಂದರ್ಭದಲ್ಲಿ ಹಾರ್ದಿಕ ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಜಯಶ್ರೀ ನಾಯ್ಕ್ ಸಮನ್ವಯಾಧಿಕಾರಿಗಳು, ಶ್ರೀ ಬಿಎಸ್ ಭಜಂತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶ್ರೀ ಪುಟ್ಟೇಗೌಡ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರಿಗೂ ಸಹ ಈ ಸಂದರ್ಭದಲ್ಲಿ ಹಾರ್ದಿಕ ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನಿತರಾದಂತಹ ಶ್ರೀ ಸುರೇಶ್ ಜಿ ನಾಯ್ಕ್ ಮುಖ್ಯಾಧ್ಯಾಪಕರು ಪ್ರಾಥಮಿಕ